ವೀಕ್ಷಕರೇ ನಮಸ್ಕಾರ. ನಾವು ನಮ್ಮವರು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಬನ್ನಿ, ಇವತ್ತಿನ ನಮ್ಮ ಅತಿಥಿ NTTFನ ಪದಾಧಿಕಾರಿಗಳಾದಂಥ ಶ್ರೀ ಸುರೇಶ್ ನೆಲ್ಲಿಕಾಯ್ ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸುರೇಶ್ ನೆಲ್ಲಿಕಾಯ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ವೀಕ್ಷಕರೇ, ಸುರೇಶ್ ನೆಲ್ಲಿಕಾಯ್ ರವರ ಬಗೆಗಿನ ಕಿರುಚಿತ್ರಣವನ್ನ ನೀವು ಈಗ ನೋಡಿ ಬನ್ನಿ. ಇಂದಿನ ವೇಗೋತ್ಕರ್ಷದ ಸಮಾಜದಲ್ಲಿ ತಾಂತ್ರಿಕ ಶಿಕ್ಷಣದ ಅಗತ್ಯ ಅತ್ಯಂತ ಹೆಚ್ಚಾಗಿದೆ. ಏಕೆಂದರೆ ಮಾನವ ಅತಿ ಹೆಚ್ಚು ಸಮಯದಲ್ಲಿ ಮಾಡುವ ಕೆಲಸಗಳನ್ನ ಯಂತ್ರಗಳು ಅತ್ಯಂತ ಸರಳ ಹಾಗೂ ಕಡಿಮೆ ಸಮಯದಲ್ಲಿ ಮಾಡಿ ಮುಗಿಸುತ್ತವೆ. ಪ್ರತಿದಿನ ಮಾರುಕಟ್ಟೆ ಪ್ರವೇಶಿಸುವ ಹೊಸ ಯಂತ್ರಗಳು, ತಂತ್ರಜ್ಞಾನಗಳು ಮತ್ತು ತಾಂತ್ರಿಕ ವಸ್ತುಗಳ ಹಿಂದೆ ಅನೇಕ ತಂತ್ರಜ್ಞರ ಕಠಿಣ ಪರಿಶ್ರಮವಿದೆ ಮತ್ತು ಯೋಚನೆಗಳಿವೆ. ಮತ್ತು ಅವುಗಳ ಹಿಂದೆ ವಿದ್ಯಾರ್ಥಿಗಳ ಯೋಚನಾ ಲಹರಿಯನ್ನ ಬೆಳೆಸಿದ ಹಲವಾರು ಗುರುಗಳ ಶ್ರಮವಿದೆ. ಅಂತಹ ಒಬ್ಬ ಗುರುವೇ ನಮ್ಮ ಇಂದಿನ ಅತಿಥಿ ಶ್ರೀ ಎನ್ ಸುರೇಶ್. ಬಾಲ್ಯದಿಂದಲೂ ಈ ತಾಂತ್ರಿಕ ಕ್ಷೇತ್ರದತ್ತ ಆಕರ್ಷಿತರಾಗಿದ್ದ ಸುರೇಶ್ ಶಾಲಾ ದಿನಗಳಲ್ಲಿ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ, ಆಟೋಟಗಳಲ್ಲಿ ಕ್ರಿಯಾಶೀಲರಾಗಿ ಭಾಗಿಯಾಗಿದ್ದರು. ನಂತರದಲ್ಲಿ NTTFನಲ್ಲಿ ತಮ್ಮ ಕಲಿಕೆಯನ್ನು ಆರಂಭಿಸಿದ ಇವರು ಅದರಲ್ಲಿ ಅಪ್ರತಿಮ ಯಶಸ್ಸು ಕಂಡರು. ನಂತರ ತಾಂತ್ರಿಕ ಕ್ಷೇತ್ರದ ಹಲವಾರು ಯಶಸ್ವಿ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸಿ ನಂತರದಲ್ಲಿ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ತಮ್ಮ ಮಾತೃ ಸಂಸ್ಥೆ NTTFಗೆ ಪದಾಧಿಕಾರಿಯಾಗಿ ಮರಳಿದರು. ಈ ಮೂಲಕ ತಾಂತ್ರಿಕ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳನ್ನು ಮುನ್ನಡೆಸುವ ಪ್ರಯತ್ನ ನಡೆಸಿದ್ದಾರೆ. ಅಲ್ಲದೆ ಆಯಾಯ ಕ್ಷೇತ್ರದಲ್ಲಿ ಆಗುತ್ತಿರುವ ನಿರಂತರ ಬೆಳವಣಿಗೆಗಳಿಗೆ ಸ್ಪಂದಿಸುತ್ತಾ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಮಾರ್ಗದರ್ಶನವನ್ನ ನೀಡುತ್ತಿದ್ದಾರೆ. ಅಲ್ಲದೆ ಕಲೆ ಸಂಸ್ಕೃತಿಯೆಡೆಗೆ ಅಪಾರ ಕಾಳಜಿ ಹೊಂದಿರುವ ಸುರೇಶ್ ಅವರು ಸ್ವತಃ ಒಬ್ಬ ಉತ್ತಮ ಮೃದಂಗ ವಾದಕರು. ತಮ್ಮ NTTF ಸಂಸ್ಥೆಯ ವಿದ್ಯಾರ್ಥಿಗಳು ಕೇವಲ ಶೈಕ್ಷಣಿಕ ಮಟ್ಟದಲ್ಲಿ ಮಾತ್ರವಲ್ಲ, ಸಾಂಸ್ಕೃತಿಕ ಮಟ್ಟದಲ್ಲಿಯೂ ಉತ್ತಮ ಸಾಧನೆ ಮಾಡಬೇಕೆಂಬ ಆಶಯದಿಂದ ತಮ್ಮ ಸಂಸ್ಥೆಯಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾರೆ. ಅಲ್ಲದೆ ಆಧ್ಯಾತ್ಮದೆಡೆಯೂ ಅಪಾರ ಆಸಕ್ತಿ ಹೊಂದಿರುವ ಸುರೇಶ್ ಒಬ್ಬ ಆಧ್ಯಾತ್ಮಿಕ ಚಿಂತಕ ಹಾಗೂ ಗುರುವೂ ಹೌದು. ಹಲವಾರು ಮಾನಸಿಕ ಗೊಂದಲಗಳಿಂದ ಹೊರಬರಲು ಇಚ್ಛಿಸುವವರಿಗೆ ಆಧ್ಯಾತ್ಮದೆಡೆಗೆ ಕರೆದೊಯ್ದು ಉತ್ತಮ ಮಾರ್ಗ ತೋರಿಸುತ್ತಾರೆ. ಹೀಗೆ ಹಲವು ಆಯಾಮಗಳ ಶಿಕ್ಷಣ ತಜ್ಞ ಶ್ರೀ ಎನ್ ಸುರೇಶ್ ಇಂದಿನ ನಾವು ನಮ್ಮವರು ಕಾರ್ಯಕ್ರಮದ ಅತಿಥಿ. ಸುರೇಶ್ ನೆಲ್ಲಿಕಾಯ್ ಮೂಲತಃ ಯಾವ ಊರಿನವರು ತಾವು? ನಾನು ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದವನು. ಮನೇಲಿ ಕನ್ನಡ ಮಾತಾಡೋದು. ಮನೆಯ ವಾತಾವರಣ ಹೇಗಿತ್ತು? ಮನೆಯ ವಾತಾವರಣ, ನಮ್ಮ ತಂದೆ ಮೈಕೋದಲ್ಲಿ ಕೆಲಸ ಮಾಡ್ತಿದ್ರು. ನಮ್ಮ ತಾಯಿ ಮನೆಯಲ್ಲಿ. 4 ಜನ ಅಣ್ಣ ತಮ್ಮಂದ್ರು. ನಾವು ಅಕ್ಕ ತಂಗಿ ಇಲ್ಲ. ಹೇಗಿತ್ತು ಬಾಲ್ಯದ ದಿನಗಳು? ಹೇಗಿತ್ತು? ಕೆನಡಿ ಮೆಮೋರಿಯಲ್ ಪ್ರೈಮರಿ ಸ್ಕೂಲ್, ವಿಲ್ಸನ್ ಗಾರ್ಡನ್ ನಲ್ಲಿ ಹುಟ್ಟು ಬೆಳೆದವನು ನಾನು. ಸೊ ಕೆನಡಿ ಮೆಮೋರಿಯಲ್ ಸ್ಕೂಲ್ ಅಂತ ಅಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣದಲ್ಲಿ ಅಲ್ಲಿ ಆಗಿರೋದು. 7ನೇ ಕ್ಲಾಸ್ ಮುಗಿದ ಮೇಲೆ ನಂತರ ನಾನು ನ್ಯಾಷನಲ್ ಹೈಸ್ಕೂಲು, ಅದಾದ ನಂತರ ನಾನು ನ್ಯಾಷನಲ್ ಕಾಲೇಜ್ ಬಸವನಗುಡಿನಲ್ಲಿ ಓದಿರೋನು ನಾನು. ಅದು ಮುಗಿದ ನಂತರ ನಾನು NTTF ಸೇರಿದ್ದು. ಆಸ್ ಎ ಚೈಲ್ಡ್ ಹೇಗಿದ್ರಿ ನೀವು? ಆಸ್ ಎ ಚೈಲ್ಡ್ ಹೀಗೆ ದಪ್ಪ ಗುಂಡಿಗೆ ಇದ್ದೆ. ಇದೇ ತರ ತುಂಬಾ ಉತ್ಸಾಹದಿಂದನೇ ಜೀವನ ನಡೀತಿತ್ತು ನನಗೆ. ಮನೆ ವಾತಾವರಣ ತುಂಬಾ ಚೆನ್ನಾಗಿತ್ತು. ಸುಮಾರು ಎಲ್ಲರೂ ನಮ್ಮ ಮನೇಲಿ ಇರೋರೆಲ್ಲರೂ ಇಂಜಿನಿಯರ್ಸ್, ಈ ತರನೇ ಟೆಕ್ನಿಕಲ್ ಫೀಲ್ಡ್ ನಲ್ಲಿ ಇದ್ದವರೇನೆ. ಆಮೇಲೆ ಸ್ವಲ್ಪ ಕಲೆ ಇದರಲ್ಲೆಲ್ಲ ತುಂಬಾ ಇದ್ವಿ ನಾವು. ಶಬರಿಮಲೆಯಲ್ಲಿ ನಾವು ತುಂಬಾ, ನಮ್ಮ ತಂದೆಯವರು ತುಂಬಾ ಭಕ್ತರಾಗಿದ್ರು, ಅದಕ್ಕೆ ನಮ್ಮ ಅದು ಕೂಡ ಇತ್ತು. ಶಬರಿಮಲೆಗೆ ಸತತವಾಗಿ ಈಗ 44 ವರ್ಷ ನಾನು ಹೋಗಿ ಬಂದಿದ್ದೀನಿ ನಾನು. ಹಾಗಾಗಿ ಮನೆಯಲ್ಲಿ ಸ್ವಲ್ಪ ಆಧ್ಯಾತ್ಮ, ಸ್ವಲ್ಪ ಭಕ್ತಿ ಇದಂತ ವಾತಾವರಣದಲ್ಲಿ ಹುಟ್ಟು ಬೆಳೆದಿದ್ದು. ಭಾರತೀಯ ಮೌಲ್ಯಗಳನ್ನು ನಮ್ಮ ತುಂಬಾ ಎಂಫಸೈಸ್ ಮಾಡಿ ಬೆಳೆಸಿದ್ದು. ತಾಯಿ ಎಲ್ಲ ಕ್ರೆಡಿಟ್ ಅಮ್ಮಂಗೆ ಹೋಗ್ಬೇಕಾ ಅಪ್ಪಂಗೆ ಹೋಗ್ಬೇಕಾ? ನಾನು ಹೇಳಿದ್ರೆ ಇಬ್ಬರಿಗೂ ಸಹ ಹೋಗ್ಬೇಕು. ನಮ್ಮ ತಂದೆನೂ ಒಂದು ಈಕ್ವಲ್ ಪಾಲು ಅಂತ ಹೇಳ್ತಾರಲ್ಲ, ಈಕ್ವಲ್ ನಮ್ಮ ತಂದೆಗೂ ಆಗತ್ತೆ, ನಮ್ಮ ತಾಯಿಗೂ ಆಗತ್ತೆ. ನಮ್ಮ ತಾಯಿನೂ ಸ್ವಲ್ಪ ಸಂಗೀತದಲ್ಲ ನಮ್ಗೆ ತುಂಬಾ ಪ್ರೋತ್ಸಾಹನೆ ಮಾಡಿ. ನಾನು ಸ್ವಲ್ಪ ಮೃದಂಗ ಬಾರಿಸ್ತೀನಿ ನಾನು. ಸುಮಾರು ಅಂದ್ರೆ ರಘು ಅವ್ರ ಜೊತೆ ಕಲ್ತಿರೋದು ನಾನು. ಆಮೇಲೆ ಅದಾದ ನಂತರ ನಾನು ಚೆನ್ನೈನಲ್ಲಿ ಇದ್ಬೇಕಾದ್ರೆ ಅರ್ಜುನ್ ಭಾರತಿ ಅವ್ರ ಹತ್ರ ನಾನು ಮೃದಂಗನೂ ಕಲ್ತಿದ್ದೆ. ಯಾವ ವಯಸ್ಸಿಗೆ ಮೃದಂಗ ಕಲೀಲಿಕ್ಕೆ ಶುರು ಮಾಡಿತ್ತು? ನಾನು ಸುಮಾರು 10 ವಯಸ್ಸಿಂದ ಶುರು ಮಾಡಿರೋದು. ಈಗಲೂ ಸತ್ಸಂಗ ಅದಕ್ಕೆ ಹೋದಾಗ ನಾನು ಡೋಲಕ್ಕೆ ಮೃದಂಗ ನುಡಿಸದೇ ಇದ್ರು ಅದನ್ನ ಈಗಿನ ನಂಗೆ ಸಮಯ ಸಿಗೋದಿಲ್ಲ, ವೇಳೆ ಏನು ಸಿಗೋದಿಲ್ಲ. ಈ ಹವ್ಯಾಸ ಅಂತ ಮಾಡೋದು ನಾನು ಸತ್ಸಂಗದಲ್ಲಿ ನಾನು ಡೋಲಕ್ ಅಂತ ಬಾರಿಸ್ತೀನಿ. ಸ್ಟೇಜ್ ಪ್ರೋಗ್ರಾಮ್ಸ್ ಅಂತ ಏನಾದ್ರು ನೀಡಿದ್ದುಂಟಾ ಆಗ ಕಲಿಯುವಾಗ? ಸಣ್ಣ ವಯಸ್ಸಲ್ಲಿ ಸುಮಾರು ಸಲ ಸ್ಟೇಜ್ಗೆ ಹೋಗಿದ್ದೀನಿ. ಈಗ ನನಗೆ ಸಮಯದ ಈ ಇದರಿಂದ ನನಗೆ ಇದು ಹೋಗಕ್ಕೆ ಆಗ್ತಿಲ್ಲ ಈ ನಡುವೆ. ಇನ್ನು ತಮ್ಮ ಗುರುಗಳು ಯಾರಾಗಿದ್ರು ಮೃದಂಗಕ್ಕೆ? ರಘು ಅವರಂತ ಶುರು ಮಾಡಿದ್ದು. ಆದರೆ ಹೆಚ್ಚು ನಾನು ಕಲ್ತಿರೋದು ನಾನು ಅರ್ಜುನ್ ಭಾರತಿ ಅವರಂತ.
ಅವ್ರು ಈಗ ಮದ್ರಾಸಲ್ಲಿದೆ, ರಾಜ್ಕುಮಾರ್ ಭಾರತಿ ಅಂತ ನಮ್ಮ ಸಿಂಗರ್ ಇದಾರಲ್ಲ, ಓಕೆ ಅವ್ರ ಅಣ್ಣ. ಓಕೆ. ಎಷ್ಟು ವರ್ಷಗಳ ಕಾಲ ಕಲ್ತ್ರಿ? ಇನ್ನೂ ಕಲಿತಿದ್ದೀನಿ ನಾನು. ಈಗ ಅದ್ರಲ್ಲಿ ಪಾಂಡಿತ್ಯ ಬಂದಿದೆ ಅಂತ ಹೇಳಕ್ ಆಗೋದೇ ಇಲ್ಲ, ಅದೊಂದು ಕಲೆ ಅಲ್ಲ. ಓಕೆ. ಈಗಲೂ ಕಲಿತಾನೆ ಇದ್ದೀನಿ ನಾನು. ಈಗ ನಾನು ಸೆಲ್ಫ್ ಲರ್ನಿಂಗ್ ಮೋಡಿಗೆ ಬಂದಿದ್ದೀನಿ. ಈಗ ಅದು ಬಾರಿಸಿ ಲೈವ್ ಆಗಿ ಬಾರಿಸಿ ಅದು ಆಮೇಲೆ ಅದರೆಲ್ಲ ತಪ್ಪಿದ್ರೆ ಆ ಥರ ನಾನು. ಓಕೆ. ಅಂದ್ರೆ ತಾಯಿಯ ಆಸೆ ಆಗಿತ್ತ ಮೃದಂಗ ಕಲಿಬೇಕು ಅಂತದ್ದು, ಅಥವಾ ತಮಗೆ ಇಂಟ್ರೆಸ್ಟ್ ಇತ್ತ ಅದರಲ್ಲಿ? ಇಲ್ಲ, ತಾಯಿನೂ ಹಾಡ್ತಿದ್ರು ಸುಮಾರೆಲ್ಲ. ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಅವ್ರು ಪಾಲ್ಗೊಳ್ತಿದ್ರಲ್ಲ, ಹಾಗಾಗಿ ಅವರಿಂದ ನೋಡಿ ನೋಡಿ ನಮಗೂ ಒಂಥರ ಸ್ವತಃ ನಮಗೆ ಒಂಥರ ಇಂಟ್ರೆಸ್ಟ್ ಬಂದಿರ್ತದೆ. ಓಕೆ. ಹೇಗಿದ್ರಿ ಓದಿನಲ್ಲಿ? ಹೇಗಿದ್ರಿ ಆಗ ಓದಿನಲ್ಲಿ? ಎಲ್ಲರೂ ನಮ್ಮ 4 ಜನ ಅಣ್ಣ ತಮ್ಮಂದ್ರು. ಅದರಲ್ಲಿ ನಮ್ಗೆ ಫೇಮಸ್ ಆಗಿ ಸ್ಕೂಲಲ್ಲಿ ಅದಕ್ಕೇನೆ ಪ್ರತಿ ಸಲ ನಮ್ಮ ಸ್ಕೂಲ್ ಮ್ಯಾಗ್ಝಿನ್ ನಮ್ಮ 4 ಜನದ ರ್ಯಾಂಕ್ ಹೋಲ್ಡರ್ಸ್ ಅಂತ ಬರ್ತಿತ್ತು. ಓಕೆ. ಓದ್ ಸುಮಾರು 10th 12th ತನಕ ಒಳ್ಳೆ ಮಾರ್ಕ್ಸಲ್ಲೇ ಪಾಸ್ ಆಗಿರೋದು. ಆಮೇಲೆ ಇಂಜಿನಿಯರಿಂಗ್ ಕೂಡ ನನ್ನ ಫೌಂಡೇಶನ್ 2nd ರ್ಯಾಂಕಲ್ಲಿ ಇದ್ದೆ. MBA ನಲ್ಲೂ ಕೂಡ ಗೋಲ್ಡ್ ಮೆಡಲ್ ಇತ್ತು ನನಗೆ. ಓಕೆ. ಇನ್ನು ಅಚ್ಚುಮೆಚ್ಚಿನ ಸಬ್ಜೆಕ್ಟ್ಸ್ ಅನ್ನುವಂಥದ್ದು ಆಗ ಯಾವ್ದಾಗಿತ್ತು ತಮ್ಮ? ಗಣಿತ ಖಂಡಿತವಾಗಿ ಅವಾಗ ಅಚ್ಚುಮೆಚ್ಚಿನದಾಗಿತ್ತು. ಅದಕ್ಕೆ ನಮ್ಮ ಅಣ್ಣ ಮೋಹನ್ ಅವರ ಇದು ಸುಮಾರೆಲ್ಲ ಆ ಟೈಮಲ್ಲಿ ಅವರೇನೆ ಪ್ರಾಕ್ಟಿಕಲ್ ಆಗಿ ಹೇಗೆ ಅಳವಡಿಸ್ಕೊಳ್ಬೇಕು, ನೀನು ಥಿಯರಿ ಓದಿದೆಲ್ಲ ಉಪಯೋಗಕ್ಕೆ ಬರುತ್ತೆ ಅಂತ ಮೋಹನ್ ಅಂತ ನಮ್ಮ ಅಣ್ಣ ಅವರೇ ನನಗೆ ಎಲ್ಲ ಹೇಳ್ಕೊಡ್ತಿದ್ದು, ಪ್ರಾಕ್ಟಿಕಲ್ ಆಗಿ ಹೆಂಗೆ ಅಪ್ಲೈ ಮಾಡಬೇಕು ಪ್ರತಿಯೊಂದು ಅಂತ. ಆಮೇಲೆ ವಿಜ್ಞಾನ ಅಂತೂ ತುಂಬಾನೇ ಇಂಟ್ರೆಸ್ಟ್ ಇದ್ದಿದ್ದು ಇದು. ಅಂದ್ರೆ ಸಾಮಾನ್ಯವಾಗಿ ಕಷ್ಟ ಅನ್ನುವಂಥ ಮಾತು ಅಂದ್ರೆ ಗಣಿತ, ವೆನ್ ಇಟ್ ಕಮ್ಸ್ ಟು ಮ್ಯಾಥ್ಸ್ ಅಂಡ್ ಸೈನ್ಸ್, ಅಯ್ಯೋ ಕಷ್ಟ ಅನ್ನುವಂಥವರೇ ಜಾಸ್ತಿ ಹೆಚ್ಚು. ನನ್ನ ಅದೃಷ್ಟ ನನ್ಗೆ ಒಳ್ಳೆ ಟೀಚರ್ ಸಿಕ್ಕಿದ್ರು. ಹಾಗೆ ಮನೆಗೆ ಬಂದಾಗಲೂ ಏನಾದರೂ ನಂಗೆ ಆ ಥರ ಸಂಶಯ ಇದ್ದಲ್ಲಿ ನಮ್ಮ ಅಣ್ಣ ಕ್ಲಾರಿಫೈ ಮಾಡ್ಕೊಂಡು ನನಗೆ ಅದು ಯಾತಕ್ಕೂ ನಮ್ಗೆ ಇಲ್ಲಿ ತನಕ ಈಗಲೂ ಕುಟುಂಬದಲ್ಲಿ ಹಾಗೇನೆ ನನ್ನ ಮಗ ಆಗಲಿ ಮಗಳಾಗಲಿ ಅವರೆಲ್ಲರಿಗೂ ಗಣಿತನ ತುಂಬ ಇಷ್ಟ ಇರೋ ಒಂದು ವಿಷಯನೇ ಅದು. ಓಕೆ. ಒಂದು ಯು ಆರ್ ಗುಡ್ ಇನ್ ಸ್ಟಡೀಸ್, ಮತ್ತೊಂದು ಕಡೆ ಒಂದು ಸಣ್ಣ ಹವ್ಯಾಸ ಮೃದಂಗ ಕಲಿಯುವಂಥ ಹವ್ಯಾಸವನ್ನು ಕೂಡ ಇಟ್ಕೊಂಡು, ಇದಲ್ಲದೆ ಬೇರೆ ಯಾವ ಆಕ್ಟಿವಿಟೀಸಲ್ಲಿ ಪಾಲ್ಗೊಂಡು? ಆಮೇಲೆ ಸುಮಾರು ನಾನು ಬ್ಯಾಡ್ಮಿಂಟನ್ ಆಡ್ತಿದ್ದೆ, ಆಮೇಲೆ ಕ್ರಿಕೆಟ್ ಕೂಡ ಆಡ್ತಿದ್ದೆ. ಬ್ಯಾಡ್ಮಿಂಟನಲ್ಲೂ ಸ್ಕೂಲ್ ಲೆವೆಲ್, ಅದರಲ್ಲಿ ಆಮೇಲೆ ಕಾಲೇಜ್ ಲೆವೆಲಲ್ಲಿ ಚಾಂಪಿಯನ್ ಆಗಿದ್ದೆ. ಕ್ರಿಕೆಟಲ್ಲಿ ಕೂಡ ನ್ಯಾಷನಲ್ ಹೈಸ್ಕೂಲ್ ನ್ಯಾಷನಲ್ ಕಾಲೇಜ್ಗೆ ಆಡಿದ್ದೆ. ಯಾರು ತಮ್ಮ ಅಚ್ಚುಮೆಚ್ಚಿನ ಕ್ರಿಕೆಟರ್ ಯಾರು? ಈಗ ಎಲ್ಲರೂ ಹೇಳೋದನ್ನೇ ನಾನು ಹೇಳ್ಬೇಕು, ದ್ರಾವಿಡ್ ಅಂತೂ ನಮ್ಮ ಊರಿನವನೊಂದು. ಆಮೇಲೆ ದ್ರಾವಿಡ್ ಅವರ ಜನರಲಿ ಕ್ರಿಕೆಟರ್ ಅಂತ ಮಾತಾಡೋ ಒಂದು ವ್ಯಕ್ತಿಯ ಇದಾಗಿ ನನಗೆ ತುಂಬಾ ಆದರ್ಶ ಅವರು. ಅವ್ರದ್ದು ಆ ಒಂದು ಮೆಚ್ಯೂರಿಟಿ ಆಗಲಿ, ಏನಾದ್ರು ಮಾತು ಕೇಳಿದ್ರೆ ಆಗಲಿ, ಇನ್ನೊಬ್ರಿಗೊಂದು ಹೆಲ್ಪ್ ಮಾಡಬೇಕು ಆ ಥರ ಒಂದು ನೇಚರ್ ಇದೆಯಲ್ಲ, ಹಾಗಾಗಿ ರಾಹುಲ್ ದ್ರಾವಿಡ್ ನನಗೆ ಆಕ್ಚುಲಿ ಅಚ್ಚುಮೆಚ್ಚಿನ ಕ್ರಿಕೆಟರ್. ಓಕೆ. ಕಾಲೇಜ್ ಡೇಸ್ ಹೇಗಿತ್ತು? ಕಾಲೇಜ್ ಡೇಸಲ್ಲಿ ನಿಜ ಹೇಳಬೇಕಂದ್ರೆ ಅಷ್ಟೊಂದು ಎಂಜಾಯ್ ಮಾಡಿದಿಲ್ಲ, ಯಾಕಂದರೆ ಓದಿನ ಪ್ರೆಷರ್ ಅಂತ ತುಂಬ ಇರೋದು ನಮಗೆ. ಹೇಗಾದರೂ ಮಾಡಿ ಇದೊಂದು ರ್ಯಾಟ್ ರೇಸ್ ಅಂತಾರಲ್ಲ, ಅದರಲ್ಲಿ ಬಂದು ಮುಂದುವರಬೇಕು ಅನ್ನೋ ಇದರಲ್ಲಿ ಎಲ್ಲ ಹವ್ಯಾಸಗಳು ನಿಲ್ಲಿಸ್ಬೇಕಾಗಿ ಬಂದ್ಬಿಡ್ತಾ ಇದರಲ್ಲಿ. ಹಾಗಾಗಿ 8th ಆಗ್ತಿದ್ದಂಗೆ ನ್ಯಾಷನಲ್ ಹೈಸ್ಕೂಲ್ ನ್ಯಾಷನಲ್ ಕಾಲೇಜಲ್ಲಿ ಬರೀ ಓದಿನ ಕಡೆ ಹೆಚ್ಚು ಗಮನ ಕೊಟ್ಟು, ಸೊ ಅದರಲ್ಲಿ ಹವ್ಯಾಸ ಅಂತ ಆಗಲಿ, ಅದು ಓದಿನ ಕಡೆ ನಂಗೆ ತುಂಬ ಇತ್ತು. ನನಗೆ ಸುಮಾರು ಏನಾಗಬೇಕು ಅನ್ಕೊಂಡಿದ್ರಿ ಮುಂದೆ? ಏನಾಗಬೇಕು ಆಗ ನನ್ನ ಮನೇಲಿ ನೋಡ್ತಿರೋ ಸುತ್ತಮುತ್ತಲು ಎಲ್ಲರೂ ಇಂಜಿನಿಯರ್ ಅಂತ ನಿಂತು, ಹಾಗಾಗಿ ಅದು ಮನ್ಸಲ್ಲಿ ಇಂಜಿನಿಯರ್ ಅಂತ ನಿಂತು. ಬಹುಶಃ ನಮ್ಮ ತಂದೆ ತಾಯಿ ಇಚ್ಛಿಸಿದ್ದು ಅದನ್ನೇ. ಓಕೆ. ಸೊ ಅಪ್ಪ ಅಮ್ಮನ ಆಸೆ ಅಂತ ಮಗ. ಅದಲ್ದೇ ನಾವು ನೋಡ್ತಿರ್ಬೇಕಾದ್ರೆ ಎಲ್ಲರೂ ಸಕ್ಸಸ್ಫುಲ್ ಅಂತ, ಯಾಕಂದ್ರೆ ಗೆದ್ದಿರೋರೆಲ್ಲ ಅವರು ಅಂತ. ಈಗಿನ ಇಷ್ಟೊಂದು ಅವೆನ್ಯೂಸ್ ಕೂಡ ಇರ್ಲಿಲ್ಲಲ್ಲ ಆಗ. ಇಲ್ಲ ಇಂಜಿನಿಯರ್ ಆಗಿರ್ಬೇಕು, ಇಲ್ಲ ಡಾಕ್ಟರ್ ಆಗಿರ್ಬೇಕು. ಓಕೆ. ಹೀಗೇನೆ ಇತ್ತು ಆಗಿನ ನಮ್ಮ ಒಂದು ಚಾಯ್ಸಸ್, ಟ್ರೆಂಡ್ ಹಂಗೆ ಇತ್ತು. ಓಕೆ. ಮುಂದೆ ಆಫ್ಟರ್ ಎಜುಕೇಶನ್ ಅಥವಾ ತಾವು ಇಂಜಿನಿಯರಿಂಗ್ ಆಯ್ಕೆ ಮಾಡ್ಕೊಳ್ಬೇಕಾದ ಸ್ಪೆಷಲೈಸೇಷನ್ ಯಾವ್ದ್ರಲ್ಲಾಗಿತ್ತು? ನಾನು ಅದಾದ್ಮೇಲೆ ಬಂದು ಸೇರ್ಕೊಂಡಿದ್ದೀನಿ ನೆಟ್ಟೂರು ತಾಂತ್ರಿಕ ತರಬೇತಿ ಪ್ರತಿಷ್ಠಾನ ಅಂತ, NTTF. ಈಗ ಸದ್ಯಕ್ಕೆ ನಾನು ಪ್ರಿನ್ಸಿಪಲ್ ಆಗಿದ್ದೀನಿ ಒಂದು ಸೆಂಟ್ರಲ್ಲಿ, ಅದರಲ್ಲೇ ನಾನು ಮಾಡಿದ್ದು. ಓಕೆ. ಆಗ ಆಕ್ಚುಲಿ ಅದು ಇಂಡೋ ಸ್ವಿಸ್ ಕೊಲಾಬರೇಷನ್ ಇಂದ ಶುರು ಮಾಡಿರೋ ಸಂಸ್ಥೆ ಇದು. ಅವರು 1959ರಲ್ಲಿ ಟೆಲಿಚೇರಿ ಹತ್ರ ನೆಟ್ಟೂರ್ ಅಂತ ಒಂದು ಊರಿನಲ್ಲಿ ಶುರು ಮಾಡ್ಕೊಂಡಿದ್ದು. ಎಲ್ಲರೂ ಬೇರೆ ಎಲ್ಲ ಚಾಯ್ಸ್ ನೋಡ್ತಿದ್ರು. ಇಂಜಿನಿಯರಿಂಗ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸು ಬಂದಿತ್ತು. ನಮ್ಮ ಅಣ್ಣ ಒಬ್ಬ ಮನೆಯಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದು ನನಗೆ. ಅವ್ರೇನಂತಂದ್ರು, ನೀನು ಇಂಜಿನಿಯರಿಂಗ್ಗಿಂತ ನಾನು ಇದೊಂದು ನಿನಗೆ ಹೇಳ್ತೀನಿ. ಅವ್ರು ಸ್ವತಃ ಮೆಕ್ಯಾನಿಕಲ್ ಅವರು, ನಿನಗೆ ಕೆಲಸ ಬೇಕು, ಆಮೇಲೆ ನಿಜವಾಗ್ಲೂ ಇಂಜಿನಿಯರಿಂಗ್ ಕಲಿಬೇಕಂದ್ರೆ ಈ ತರ ಒಂದು ಸಂಸ್ಥೆಗೆ ಹೋಗ್ಬೇಕು ಅಂತ. ಆ ವರ್ಷನೇ 84ರಲ್ಲೇನೆ NTTF ಎಲೆಕ್ಟ್ರಾನಿಕ್ ಸಿಟಿ ಸೆಂಟರ್ ಶುರು ಆಗಿದ್ದು. ಸ್ವಿಸ್ ಡೆಲಿಲ್ ಅಂತ ಅವರು, ಜಾಕ್ವೆಸ್ ಡೆಲಿಲ್ ಅಂತ ಅವ್ರು ಪ್ರಿನ್ಸಿಪಲ್ ಆಗಿದ್ರು ಅವಾಗ. ಟೋಟಲಿ ನಮಗೆ ಸ್ವಿಸ್ ಸಿಸ್ಟಮ್ ಅಲ್ಲಿ ಎಜುಕೇಶನ್ ಇದ್ದಿದ್ದು ಅವಾಗ. ವಿದ್ಯಾಭ್ಯಾಸ ಸಂಪೂರ್ಣವಾಗಿ ನಾವು ಮಾಡಿ ಕಲಿಯುವಂಥದ್ದು ಇತ್ತದು. ಥಿಯರಿ ಅಂತ ನಮ್ಗೆ ತುಂಬಾ ಕಡಿಮೆ ಇದೆ, ಪ್ರಾಕ್ಟಿಕಲ್ಸ್. ಅಂದ್ರೆ ಬೇರೆ ಕಾಲೇಜ್ಗಳಿಗೆ ಹೋಲಿಸಿದಾಗ ಏನು ಮಚ್ ಡಿಫರೆನ್ಸ್ ಅನಿಸ್ತಾ ಇದೆ? ಯಾವ ವಿಚಾರಗಳು ಮೇನ್ ಇದಂದ್ರೆ ನಂಗೆ ಇಂಡಸ್ಟ್ರಿಗೆ ಏನ್ ಬೇಕಲ್ಲ, ನಮ್ಮ ಉದ್ಯಮಗಳಲ್ಲಿ ಏನ್ ಬೇಕಾಗತ್ತೆ, ಇಂಡಸ್ಟ್ರಿ ರೆಡಿ ಫ್ರಮ್ ಡೇ ಒನ್.
ಅದು ನಮ್ಮ ಅಣ್ಣನಿಗೆ ಚೆನ್ನಾಗಿ ಅರ್ಥ ಆಗಿತ್ತು. ಅವ್ರು ಇಂಜಿನಿಯರಿಂಗ್ ಮಾಡಿ ಇಂಡಸ್ಟ್ರಿನಲ್ಲಿ ಇದ್ರು, ನನ್ಕಿಂತ 7 ವಯಸ್ಸಿಗೆ ದೊಡ್ಡವರು ಅವರು ನಮ್ಮ ಅಣ್ಣ. ಅವ್ರು ಹಾಗಾಗಿ ಅಲ್ಲಿ ಇಂಡಸ್ಟ್ರಿನಲ್ಲಿ ನೋಡಿದಕ್ಕೆ ನನಗೆ ಇದೊಂದು ಉಪದೇಶಕ್ಕೆ ಕೊಟ್ಟಿದ್ದು. ಆಮೇಲೆ ಬೇರೆ ಕಡೆ ಎಲ್ಲ ಕಡೆ ಸಿಕ್ಕಿದ್ರು ಸಹ ನನಗೆ ಇದರಲ್ಲೇ ಸೇರ್ಬೇಕು ಅಂತ ನಮ್ಮ ಅಣ್ಣ, ಇಂಜಿನಿಯರಿಂಗ್ ಮಾಡೋದಾದ್ರೆ ಇದ್ರಲ್ಲಿ ಮಾಡು, 4 ವರ್ಷ ಆದ್ಮೇಲೆ ನಿನಗೆ ಖಂಡಿತ ಒಂದು ಕೆಲಸ ಕೈಯಲ್ಲಿರುತ್ತೆ, ಆಮೇಲೆ ಇಂಜಿನಿಯರ್ ಆಗಿರೋ ಒಂದು ತೃಪ್ತಿ ನಿನ್ಗೆ ಬೇರೆ ಎಲ್ಲೂ ಸಿಗೋದಕ್ಕೆ ಚಾನ್ಸ್ ಇರೋದಿಲ್ಲ ಅಂತಂದ್ರು. ಇದು ಬೇರೆ ಯಾವ್ದು ಸಂಸ್ಥೆ ಕೀಳಾಗಿ ನೋಡೋದಲ್ಲ, ಇದು ನನ್ನ ಅನುಭವ. ಬೇರೆ ಎಲ್ಲ ಮಾಡಿದ್ರು ನನಗೆ ಈ ತರ ಒಂದು ಸಂತೋಷವಾಗಿ ನಲದ್ ನನಗೆ ಇಂಜಿನಿಯರಿಂಗ್ ಕಲಿಯೋದಾಗ್ತಿತ್ತು ಏನೋ ಗೊತ್ತಿರ್ಲಿಲ್ಲ. ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ಸ್ ಎರಡೇ ಇದ್ದಿದ್ದು ಚಾಯ್ಸ್ ಆಗ NTTF ನಲ್ಲಿ. ನಾನು ಎಲೆಕ್ಟ್ರಾನಿಕ್ಸ್ಗೆ ನಾನು ತಗೊಂಡೆ, ಯಾಕಂದ್ರೆ ಫಸ್ಟ್ ಬ್ಯಾಚ್ ಬೇರೆ ಆಗಿತ್ತು. ಈಗೊಂದು ಚಿಕ್ಕ ವಿರಾಮ. ನೀವು ಅಡ ಇಟ್ಟಿರೋ ಚಿನ್ನನ್ ಬಿಡ್ಸಕ್ಕೆ ಹಣ ಬೇಕೆ? ನಿಮ್ ಬಳಿ ಇರೋ ಬಂಗಾರನ ಇಂದಿನ ಬೆಲೆಗೆ ಮಾರಾಟ ಮಾಡ್ಬೇಕೆ? ಅಟಿಕಾ ಕಂಪನಿ ನಿಮ್ ಗೋಲ್ಡ್ ಅನ್ನು ಬಿಡಿಸಿ ಇವತ್ತಿನ ಆನ್ಲೈನ್ ಬೆಲೆ ಕೊಂಡ್ಕೊಂತಾರೆ. ಅಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಆಪತ್ಕಾಲದ ಬಂಧು. TGS ಲೇಔಟ್ಸ್ ರವರಿಂದ ಹೊಸ ವರ್ಷದ ಕೊಡುಗೆ. ಎಲೆಕ್ಟ್ರಾನಿಕ್ ಸಿಟಿ, ದೇವನಹಳ್ಳಿ, ಕನಕಪುರ ರೋಡ್, ಮೈಸೂರು ರೋಡ್ನಲ್ಲಿ ಕಡಿಮೆ ಬೆಲೆಗೆ ಸೈಟ್ಗಳು ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ತುರಿಕೆಯನ್ನು ಮತ್ತೆ ಮತ್ತೆ ವಾಪಸ್ ತರುತ್ತೆ ಬೆವರಿಂದ ಬರುವ ಸೋಂಕುಗಳು. ಇದಕ್ಕಾಗಿ ಮನೆ ಮದ್ದು ಅಂತ ಮೇಲಿನ ಚಿಕಿತ್ಸೆ ಮಾಡೋದು ಬಿಟ್ಟು ಬಿಡಿ. ತನ್ನಿರಿ ಮೆಡಿಕೇಟೆಡ್ ಕ್ರೀಮ್ ಇಚ್ ಗಾರ್ಡ್. ಇದರ ಟ್ರಿಪಲ್ ಆಕ್ಷನ್ ಫಾರ್ಮುಲಾ ತಕ್ಷಣ ಒಳ ಸೇರಿ ಸೋಂಕುಗಳನ್ನು ತೆಗೆದುಹಾಕಿ ಹರಡುವುದರಿಂದ ತಡೆಗಟ್ಟುತ್ತೆ. ತುರಿಕೆಯಿಂದ ಪಡೆಯಿರಿ ತಕ್ಷಣ ಆರಾಮ. ಇಚ್ ಗಾರ್ಡ್. ಅವರು ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಟಡಿ ಡೇಸ್ ಹೇಗಿತ್ತು? ಸ್ಟಡಿ ಡೇಸ್ ಇಲ್ಲಿ ನನಗಂದ್ರೆ ಈಗಲೂ ನಾನು ಬೇರೆ ಯಾವ ಓದಿನ ಇದನ್ನ ನಾನು ನೆನೆಸ್ಕೊಳಕ್ ಹೆಚ್ಚು ಹೋಗೋದಿಲ್ಲ. ಇಲ್ಲಿ ಹಾಸ್ಟೆಲ್ ಸ್ಟೇ ಅನ್ನೋದು ನಮ್ಗೆ ಹಾಸ್ಟೆಲ್ನಲ್ಲೇ ಇರಬೇಕು, ಇದ್ದು ಕಲಿಬೇಕು ಅಂತದ್ದು ಖಂಡಿತ ಇಲ್ಲಿ. ಅದ್ರಲ್ಲಿ ನಮ್ಗೆ ಚಾಯ್ಸ್ ಇರಲಿಲ್ಲ. ನನ್ನ ಮನೆಯಿಂದ ಒಂದು ಆ ಟೈಮ್ನಲ್ಲಿ ಅರ್ಧ ಗಂಟೆ ಹೋದ್ರೆ, ಈಗಿನ ತರ ಟ್ರಾಫಿಕ್ ಇಲ್ಲ, ಈಗ ಅರ್ಧ ಗಂಟೆಲಿ ಹೋಗಿ ಸೇರೋಂಥ ಜಾಗ ಅದು. ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಆಗಿ ಇದ್ದಿದ್ದೇ ಒಂದು, ಆಗ ಒಂದೇ ಒಂದು ಬಿಲ್ಡಿಂಗ್, ಅದು ಬಿಟ್ರೆ C.Dot ಅಂತ, ಈಗ ಫೇಸ್ 1 ಅಂತ ಇದೆಯಲ್ಲ ಈಗಿನ ಕ್ಯಾಂಪಸ್, ಇದ್ದಿದ್ದು ಎರಡೇ ಇದು. ಆದ್ರೂ ನಾವು ಹೆದರಿಕೆ ಬೇರೆ ಅಲ್ಲಿ, ಯಾಕಂದ್ರೆ ಸುತ್ತಮುತ್ತಲ ಕಾಡು, ಇನ್ಫೋಸಿಸ್ ಯಾವ್ದು ಇಲ್ಲ ಅವಾಗ. ಅಂದ್ರೆ ಯಾವ ಇಸ್ವಿ ಬಗ್ಗೆ ಮಾತಾಡ್ತಾ ಇದ್ದೀವಿ? 1984 ಶುರು ಆಗಿದೆ ಈ ಕ್ಯಾಂಪಸ್. ಇಲ್ಲಿ ಬಂದು ಕ್ಯಾಂಪಸ್ ಅಲ್ಲಿ ಸುಮಾರು ಫುಲ್ ಗ್ರೀನ್ ಅಂತ ಹರಿತವಾಗಿದ್ದ ಒಂದು ಕ್ಯಾಂಪಸ್ ಅದು. ಅಂದ್ರೆ ಹೊರಗೆ ಬಂದ್ರು ಸಹ ಎಲ್ಲಾ ಕಡೆ ನಮಗೆ ಹಸಿರೇ ಕಾಣಿಸ್ತಿತ್ತು. ಹೊಸೂರಲ್ಲಿ ಎಕ್ಸ್ಪ್ರೆಸ್ ಅದೇನಿರ್ಲಿಲ್ಲ. ಆ ಅಂತ ಒಂದು ವಾತಾವರಣದಲ್ಲಿ ಓದ್ಲಿಕ್ಕೆ ನಮ್ಗೆ ಬೇರೆ ಏನು ಮಾಡಕ್ಕೆ ಡೈವರ್ಷನ್ಸ್ ಅನ್ನೋದು ಈಗಿನ ತರ ಇಲ್ಲ ಅವಾಗ. ಕ್ಯಾಂಪಸ್ ನಲ್ಲೇ ಬರೋ ಎಲ್ಲಾ ತರ ಸೌಕರ್ಯಗಳಿತ್ತು. ಅಲ್ಲಿ ಇದ್ದು ಊಟನೂ ಅಲ್ಲೇನೆ. ನಮ್ಮ ಟೀಚರ್ಸ್ ಕೂಡ, ನಾವು ಟೀಚರ್ಸ್ ಅಂತ ಕರೆಯೋದಿಲ್ಲ ಇದರಲ್ಲಿ, ಎಲ್ಲರನ್ನು ಟ್ರೈನರ್ಸ್ ಅಂತ ಕರೆಯೋದು ನಾವು. ನಾನು ಸಹ ಟ್ರೈನರೇನೆ, ನನ್ನ ಸಹಪಾಠಿಗಳೆಲ್ಲರೂ ಟ್ರೈನರ್ಸ್ ಅಂತಾನೆ ಕರೆಯೋದು. ಎಲ್ಲ ಡೆಸಿಗ್ನೇಷನ್ ಟ್ರೈನಿಂಗ್ ಆಫೀಸರ್, ಸೀನಿಯರ್ ಟ್ರೈನರ್ ಆಗಿನ ಕಾಲದಿಂದನೂ ಹಾಗೆ ಇದ್ದಿದ್ದು. ಅವರು ನಮ್ಮ ಜೊತೆಗೆ ಇಲ್ಲಿ ಹಾಸ್ಟೆಲ್ನಲ್ಲೇ ಇದ್ದು 24 ಗಂಟೆ ನಮಗೆ ಲ್ಯಾಬ್ಸ್ ಓಪನ್ ಇರುತ್ತೆ. 24 ಗಂಟೆ ಯಾವ್ದಾದ್ರು ಕ್ಲಾಸ್ ತೊಗೊಳ್ಬೇಕಂದ್ರೆ ಇರುತ್ತೆ. ಆಮೇಲೆ ನಮ್ಮ ಜೂನಿಯರ್ಸ್ ನಾವು ಕ್ಲಾಸ್ ತಗೊಂಡು ಈ ಥರ ಎಲ್ಲ ಮಾಡಿ ನಮ್ಮ ಇದರಿಂದ ನಮ್ಮ ನಿಜವಾಗ್ಲೂ ಪಾಲಿಶ್ ಮಾಡ್ಕೊಳ್ಳೋ ಒಂದು ಇದು ಬಂತು, ನಮ್ಗೆ ಅವಕಾಶ ದೊರಕ್ ಬಂತಲ್ಲಿ. ಮಾಡಿದ್ ಏನೇ ಆಗ್ಲಿ ನಾವು ಥಿಯರಿಯಾಗಿ ಕಲಿಯೋದಂತಲ್ಲ, ಸುಮಾರೆಲ್ಲ ನಮ್ಗೆ ಪಾಠಗಳು ಹೇಳ್ಕೊಡೋದು ಲ್ಯಾಬ್ನಲ್ಲೇ ಆಗ್ತಿತ್ತು. 50% ಅಂದ್ರೆ 50% ಅಧ್ಯಾಪಕರು ಎಲ್ಲರೂ ಫಾರಿನ್ ಅವರೇನೆ, ಸ್ವಿಟ್ಜರ್ಲ್ಯಾಂಡ್ ನಿಂದ ಬಂದವರಾಗ್ಲಿ, ಬ್ರೆಜಿಲ್ ನಿಂದ ಬಂದವರಾಗ್ಲಿ, ಆಮೇಲೆ ಸುಮಾರು ಯುರೋಪಿಯನ್ ಕಂಟ್ರೀಸ್ ಅವರೇ ಇದ್ದಿದ್ದು. ಹಾಗಾಗಿ ಅವ್ರು ಏನಂತಾರೆ, ಕಾರ್ಖಾನೆಗಳಲ್ಲಿ ಯಾವ ತರ ನಿಮ್ ಕೌಶಲ್ಯತೆ ಇರಬೇಕು ಅದನ್ನ ನಿಮ್ಗೆ ಇಲ್ಲಿಂದ ಕಲಿಸ್ಬಿಟ್ಟು ನೀವು ಹೋಗಿದ್ದಿನ ಮೊದಲನೇ ದಿನದಿಂದ ನೀವು ಒಂದು ಒಳ್ಳೆ ಇಂಜಿನಿಯರ್ ಆಗಿರ್ಬೇಕು ಅನ್ನೋಂತರ. ಅದೇ ಇದರಿಂದ ನಮ್ಮ ಫಸ್ಟ್ ಡೇ ಆಗಸ್ಟ್ 15ನೇ ತಾರೀಕು 1984 ಈಗಲೂ ನೆನಪಿದೆ. ಅಲ್ಲಿ ಒಳಗೆ ಹೋದಾಗಿಂದ ನಮ್ಗೆ ಇದೇ ಉದ್ದೇಶ, ಏನ್ ಮಾಡಿದ್ರು ನಿಮ್ ಸ್ಕಿಲ್ ಇರಬೇಕು, ಎಂಪ್ಲಾಯಬಿಲಿಟಿ ಇರಬೇಕು ಅನ್ನೋದು. ಅದೊಂದು ಸಂಸ್ಕೃತಿ ಮಾತ್ರ ಇಲ್ಲಿ ಇನ್ನೂ ಬೆಳೆಸ್ಕೊಂಡು ಬಂದಿದ್ದೀವಿ ಈ ಸಂಸ್ಥೆನಲ್ಲಿ. ಎಜುಕೇಶನ್ ನಂತರ ಏನ್ ಮಾಡಿದ್ರಿ? ಇದೇ ಎಜುಕೇಶನ್ ಟೈಮಲ್ಲಿ ಇನ್ನೊಂದು ಇಚ್ಛೆ ಹೇಳೋದು ಅಂತಂದ್ರೆ, ಇಲ್ಲಿ ನಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೂ ಸಾಮಾನ್ಯ ತುಂಬಾನೇ ಇಲ್ಲಿ ಫೋಕಸ್ ಇತ್ತು. ಯಾಕಂದ್ರೆ ನಾನು 8-9 ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಯಾಕಂದ್ರೆ ಇರೋದು ಕಡಿಮೆ ಜನ, ಎಲ್ಲ ಟೀಮಲ್ಲೂ ನಾವು ಹೋಗಿ ಭಾಗವಹಿಸ್ಬೇಕಂತ ಒಂದು ಪರಿಸ್ಥಿತಿ. ಎಲ್ಲ ಸುಮಾರಾಗಿ ಅದರಲ್ಲೂ ಒಂದು ಚಾಂಪಿಯನ್ ಅಲ್ಲದೆ ಇದ್ರು ಸುಮಾರು ಆಡಿ ಒಂಥರ ಜನರು ನೋಡೋರ್ಗೆ ಒಂಥರ ನಲಿಯೋ ತರ ಅಷ್ಟು ಆ ಲೆವೆಲ್ ಕೂಡ ಬಂದಿತ್ತು. ಅದಾದ ನಂತರ ಅದೇ ವರ್ಷ 88ರಲ್ಲಿ ಅಂತ ಕಂಪ್ಲೀಟ್ ಆಗಿದ್ದು.
ಕ್ಯಾಂಪಸ್ ಇಂಟರ್ವ್ಯೂ L&T, ಆಮೇಲೆ ಕ್ರಾಂಪ್ಟನ್ ಗ್ರೀವ್ಸ್ ಅಲ್ಲಿ ಸಿಕ್ಕಿತ್ತು. ಕ್ರಾಂಪ್ಟನ್ ಗ್ರೀವ್ಸ್ ಇಂಡಸ್ಟ್ರಿಯಲ್ ಆಟೋಮೇಷನ್ ರೋಬೋಟಿಕ್ಸ್ ಅಂತ ಹೇಳಿದ ಕೂಡಲೇ ಅದಕ್ಕೆ ನಾನು ಬೋಲ್ಡ್ ಆಗ್ಬಿಟ್ಟೆ. L&T ಮೈಸೂರಲ್ಲಿ ಇದ್ರು ಅಂದ್ರೆ ಆಕ್ಚುಲಿ ಯಾವ ವಿಚಾರದ ಬಗ್ಗೆ ಫೋಕಸ್ ಮಾಡ್ತಾ ಇದ್ರಿ ನೀವು ಆಗ ಕ್ಯಾಂಪಸ್ ಸೆಲೆಕ್ಷನ್ ನಲ್ಲಿ? ಆವಾಗ ನೋಡಿ ಈ ತರ ಈಗ ನಂಗೆ ಸುಮಾರು 100-150 ಜನ ಆದ್ರೂ ಕನಿಷ್ಠ ಬರ್ತಾರೆ. ಆಗ ಬಂದಿದ್ದೊಂದು 4 ಜನ, ಯಾಕಂದ್ರೆ ನಂದು ಬೇರೆ ಫಸ್ಟ್ ಬ್ಯಾಚ್ ಅವಾಗ. ಹಾಗಾಗಿ ನಮ್ಗೆ ಇದು ಫೋಕಸ್ ಇದ್ದಿದ್ದು ಏನು ಅಂತಂದ್ರೆ ಇಂಡಸ್ಟ್ರಿಯಲ್ ಆಟೋಮೇಷನ್ ರೋಬೋಟಿಕ್ಸ್ ಅಂದಾಗ ಆ ವಯಸ್ಸಲ್ಲಿ ನೋಡ್ರಿ 20 ವಯಸ್ಸು ಆ ಟೈಮಲ್ಲಿ ನಮ್ಗೆ ಅದೊಂಥರ ದೊಡ್ಡದಾಗಿ ರೋಬೋಟ್ ಪಿಕ್ಚರ್ಗಳಲ್ಲಿ ಮಾತ್ರ ನೋಡ್ತಿರ್ತೀವಿ ನಾವು. ಇಲ್ಲಾಂದ್ರೆ ನಾನು ಫ್ಲಾಪಿ ಡ್ರೈವ್ ಡಿವಿಷನಲ್ ಸೆಲೆಕ್ಟ್ ಆಗಿದ್ದೆ. ಆಮೇಲೆ ಅವ್ರೇನಂತೂ ನಾವು ಆಲ್ಸೋ ವಿಲ್ ಸೆಂಡ್ ಯು ಟು ಎ ವೆರಿ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಇನ್ ಬಾಂಬೆ, ಅಲ್ಲಿ ಕಳಿಸಿ ನಿಮ್ಮನ್ನ ಅದನ್ನ ನೀವು ಸ್ಪೆಷಲೈಸ್ ಮಾಡಿಸ್ತೀವಿ ಅಂತ. ಹಾಗಾಗಿ ನಾನು ಕ್ರಾಂಪ್ಟನ್ ಗ್ರೀವ್ಸ್ 2ರಲ್ಲಿ ನಾನು ಕ್ರಾಂಪ್ಟನ್ ಗ್ರೀವ್ಸ್ ಇದು ಮಾಡಿಬಿಟ್ಟು ಸೆಪ್ಟೆಂಬರ್ ಅಲ್ಲಿ ನಾಸಿಕ್ ಕಡೆ ಬೆಂಗಳೂರು ಬಿಟ್ಟು ಮೊದಲನೇ ಬಾರಿ ಬೆಂಗಳೂರು ಬಿಟ್ಟು ಹೊರಟಿದ್ದು, ಅಂದ್ರೆ ಫ್ಯಾಮಿಲಿನೂ ಬಿಟ್ಟು. ಎಷ್ಟು ವರ್ಷ ಅಲ್ಲಿದ್ರಿ? ಕ್ರಾಂಪ್ಟನ್ ಗ್ರೀವ್ಸ್ ಅಲ್ಲಿ 95 ತನಕ ಇದ್ದೆ ನಾನು, 8 ವರ್ಷ. ಅದ್ರ ಮಧ್ಯೆ ನನ್ನ ಬಾಂಬೆನಲ್ಲಿ ಅವ್ರು ಕಳಿಸಿ ನನಗೆ ಇಂಡಸ್ಟ್ರಿಯಲ್ ಆಟೋಮೇಷನ್ ರೋಬೋಟಿಕ್ಸ್ ಅಲ್ಲಿ ಸ್ಪೆಷಲೈಸೇಷನ್ ಮಾಡಿಸಿ, ಜೊತೆಗೆ ಅದರಲ್ಲಿ ನಾನೊಂದು MBA ಕೂಡ ಗಳಿಸಿದೆ ಅದ್ಲೇನೆ. ಹೇಗಿತ್ತು ಅಲ್ಲಿನ ಸ್ಟಡಿ ವಾತಾವರಣಕ್ಕೆ? ಹೇಗೆ ಆ ವಾತಾವರಣ ಈ ವಾತಾವರಣ ಹೋಲಿಕೆನೇ ಇಲ್ಲ. ಯಾಕಂದ್ರೆ ಅಲ್ಲಿ ಏನು ಅಂತಂದ್ರೆ ನಾನು ಹೋದಾಗ ಈ ತರ ಪ್ರಾಕ್ಟಿಕಲ್ ಆಗಿ ಅಂತ ಸಿಗಲ್ಲ. ಅವ್ರದೊಂದು ಅಸಂಪ್ಷನ್ ಏನಿತ್ತು ಅಂದ್ರೆ ನನ್ಗೆ ಆಲ್ರೆಡಿ ಅದೊಂದು ಪಾಂಡಿತ್ಯ ಇದೆ. ಇಲ್ಲಿ ಮೋರ್ ಆಫ್ ಪ್ರಾಕ್ಟಿಕಲ್ ಇತ್ತು. ಆಮೇಲೆ ನನ್ ಬೇಸಿಕ್ ನನ್ಗೆ ಏನು ಗೊತ್ತಿಲ್ಲ ಅನ್ನೋ ಇದ್ರಲ್ಲಿ ಇದೆಯಲ್ಲ, ನನಗೊಂದು ಸಾಮಾರು ಒಂದು ಕಲ್ಲು ಸಿಕ್ಕಿದೆ, ಅದನ್ನೊಂದು ಶಿಲ್ಪಿಯಾಗಿ ಒಂದು ಬದಲಾವಣೆ ಮಾಡೋದು ಅಂತ ಅನ್ನೋದು ನನ್ನ ಖಂಡಿತ NTTFಗೆ. ಈಗ ನಾನು ಕೆಲಸ ಇಲ್ಲಿ ಮಾಡ್ತಿದ್ದೀನಿ ಅಂತ ಹೇಳ್ತಿಲ್ಲ, ಇದಕ್ಕೆ ನಿಜವಾದ ಆತ್ಮಾರ್ಥವಾಗಿ ಹೇಳ್ತಿರೋದು ಇದು. ಅಂದ್ರೆ ಅಲ್ಲಿ ಹೋದಾಗಲೂ ಹೇಳ್ತಿರೋದು, ಅವ್ರು ಹೇಳಿದ್ರು ಎಲ್ಲಾನು ಒಳ್ಳೆ ಟೀಚರ್ಸ್ ಎಲ್ಲಾನು, ಆದ್ರೆ ಅವರು ಒಂದು ಬೇಸಿಕ್ ಲೆವೆಲ್ ನಮ್ಮನ್ನ ಅವ್ರು ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಮೇಲಕ್ಕೆ ಅವ್ರು ಕಟ್ಟಿರೋದು. ಆದ್ರೆ ಆ ಫೌಂಡೇಶನ್, ಆ ಪಾಯ ಅನ್ನೋದು ಇದೆಯಲ್ಲ, ಅದನ್ನ ಇಲ್ಲಿಂದ ತಗೊಂಡು ಹೋಗಿದ್ದಕ್ಕೆ ನಾನು ಅಲ್ಲೂ ಕೂಡ ಸಕ್ಸಸ್ಫುಲ್ ಆಗಿರೋದು ಅಂತ ನನ್ನ ಕಲ್ಪನೆ. ಅಲ್ಲಿನ ಕೆಲಸದ ವಾತಾವರಣಕ್ಕೂ ಇಲ್ಲಿನ ಕೆಲಸದ ವಾತಾವರಣಕ್ಕೂ ವ್ಯತ್ಯಾಸ ಇತ್ತಾ? ಅದು ಮೂಲಭೂತವಾಗಿ ಅವ್ರು ಬಂದಿದ್ದು ಎರಡು ಬೇರೆ ಬೇರೆ ದೇಶದಿಂದ ಇರೋ ವ್ಯತ್ಯಾಸ ಅಷ್ಟೇ. ಅದೇ ಕಲ್ಚರ್ ಬೇರೆ ಇದೆಯಲ್ಲ, ಅದು ಹಾಕರ್ ಸಿಡ್ಲಿ ಗ್ರೂಪ್ ಇತ್ತು, ಆಮೇಲೆ ತಾಪರ್ ಗ್ರೂಪ್, ಆಮೇಲೆ R&D ಆಗಿರೋದಕ್ಕೆ ಅವ್ರು ತುಂಬಾ ನಮ್ಗೊಂಥರ ಸ್ವಾತಂತ್ರ್ಯ ಜಾಸ್ತಿ ಇತ್ತು. ಇಲ್ಲಾದ್ರೆ ನಾವು ಟಾರ್ಗೆಟ್ ಬೇಲ್ ಕೆಲಸ ಮಾಡಿ ಅದೊಂದು ಪ್ರೆಷರ್. ಅಲ್ಲಾದ್ರೆ ನೀವು ಕ್ರಿಯೇಟಿವ್ ಅಂತೀವಲ್ಲ, ಕ್ರಿಯಾತ್ಮಕವಾಗಿ ನೀವು ಏನಾದ್ರೂ ನಿಮ್ ಯೋಚನೆ ಮಾಡಿ ಹೊಸದಾಗಿ ಏನಾದ್ರು ಒಂದು ಅಸೆಂಬ್ಲಿ ಟೆಕ್ನಿಕ್ ಅಥವಾ ಸ್ಪೀಡ್ ಫಾಸ್ಟ್ ಆಗಿ ಅಸೆಂಬ್ಲಿ ಆಗುವಂಥದ್ದು ಏನಾದ್ರು ಮಾಡಿ, ಈ ತರದೆಲ್ಲ ಅಲ್ಲಿ. ಇಲ್ಲಾದ್ರೆ ನಾವು ಈ ತರ ಈ ಟೈಮಲ್ಲಿ ಮುಗಿಸ್ಬೇಕು, ಬಿಲ್ಡಿಂಗ್ ಇಷ್ಟೆಲ್ಲ ಆಗ್ಬೇಕು ಅನ್ನೋ ಇದ್ರಲ್ಲಿ. ಆದ್ರೆ ಹೇಳ್ಬೇಕು ಅಂತಂದ್ರೆ ಇಲ್ಲೂ ಕೂಡ ತುಂಬಾ ಚೆನ್ನಾಗಿರೋ ವಾತಾವರಣ ಇತ್ತು. ಬಿಡ್ಲಿಕ್ಕೆ ಯಾವುದು ಕಂಪನಿ ನಾನು ಬಿಡ್ಲಿಕ್ಕೆ ಕಾರಣ ಅಲ್ಲಿ ಕಂಪನಿ ಹಿಡಿಸ್ಲಿಲ್ಲ ಅಂತ ಬಿಟ್ಟಿಲ್ಲ. ಇನ್ ಯಾವ್ದಾದ್ರು ಒಂದ್ ಕಡೆ ಹೋಗ್ಬಿಟ್ಟು ಇನ್ನೊಂದ್ ಸ್ವಲ್ಪ ಕಲಿಬೇಕು, ಮಾಡ್ಬೇಕು, ಅಥವಾ ಪ್ರಗತಿ ನನ್ನ ಲೈಫಲ್ಲೂ ಏನಾದ್ರು ಆಗ್ಬೇಕು ಅಂತ ಅದಕ್ಕೋಸ್ಕರ ಮಾತ್ರ ಬಿಟ್ಟಿರೋದು. ಅಂದ್ರೆ ಕಲಿಕೆ ಯಾವ ಲೈನ್ ಅಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದ್ರಿ? ಅದಾದ್ಮೇಲೆ ಏನಾಯ್ತು, ನಾನು ಬೆಂಗಳೂರು ಬಂದ್ಮೇಲೆ ಸುಮಾರು ಆ ಇಸ್ವಿ 2000 ಆ ವರ್ಷಗಳೆಲ್ಲ ನೋಡಿ IT ಬೂಮ್ ಶುರು ಆಯ್ತು. ಹೆಚ್ಚು ಅಷ್ಟೊತ್ತಿಗೆ ಸ್ವಲ್ಪ ಹೆಂಗೂ ನಾನು ಎಲೆಕ್ಟ್ರಾನಿಕ್ಸ್ ಆಗಿರೋದಕ್ಕೆ ಎಂಬೆಡೆಡ್ ಅಂತ ಆ ಫೀಲ್ಡ್ ಅಲ್ಲಿ ಸ್ವಲ್ಪ ಸ್ಪೆಷಲೈಸೇಷನ್ ಬಂತು. ಆಮೇಲೆ ಎಲ್ಲ ಆ ವಯಸ್ಸಿನ ಯುವಕರೆಲ್ಲ ಏನ್ ಮಾಡ್ತಿದ್ರು ಅದನ್ನ ನಾನು ಮಾಡಿದೆ. ಮೆತ್ತಿಗೆ ನಾನು ಎಂಬೆಡೆಡ್ ಏರಿಯಾಗೆ ಹೋಗ್ಬಿಟ್ಟು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬಿಟ್ಟೆ. ಆಮೇಲೆ ಇಂಜಿನಿಯರಿಂಗ್ ಮರ್ತೆ ನಾನು. ನಿಜ ಹೇಳ್ಬೇಕಂದ್ರೆ ಅದೇ ಆಗಿರೋದು. ಒಂದು ಕಂಪ್ಯೂಟರ್ ಮುಂದೆ ನಾನು ಇನ್ನೊಂದು ಯಂತ್ರ ಕೂತ್ಕೊಂಡು ಕಂಪ್ಯೂಟರ್ ಜೊತೆ ಕೆಲಸ ಮಾಡೋ ಯಂತ್ರ ಆಗೋದು. ಅದು ಸುಮಾರು ನಾನು 2 ವರ್ಷದ ಹಿಂದೆ ನಾನು ಇಲ್ಲಿ ಮತ್ತೆ ಬಂದು ಟ್ರೈನಿಂಗ್ ಸೇರ್ಕೊಳ್ಬೇಕು ಅನ್ನೋ ತನಕ ನಾನು ಅಲ್ಲೇ ಕೆಲಸ ಮಾಡಿದ್ದು. ಈಸನ್ ರೈರೋಲ್ ಅಂತ ಒಂದು ಕಂಪನಿ, ಎಸ್ ಎ ಟೆರೋಕಾ, ಇಂಡೋ ಜಾಪನೀಸ್ ಈ ವೇಯಿಂಗ್ ಸ್ಕೇಲ್ ಮಾಡ್ತಾರಲ್ಲ ಅದರಲ್ಲಿ ಅದ್ರದ್ದು R&D ಹೆಡ್ ಆಗಿದ್ದೆ. ಸುಮಾರೆಲ್ಲ ಪ್ರಾಡಕ್ಟ್ಸ್ ಹೇಗಾಯ್ತು? ಅದೊಂದು ನಾನು ಅಲ್ಲಿ ಕಮಿಟ್ಮೆಂಟ್ ಕೊಟ್ಟಿದ್ದೆ ನಾನು. ಯಾಕಂದ್ರೆ ಅದು ಮುಗಿದ ಕೂಡಲೇ ಈ ತರ ಹೇಳ್ಕೊಡೋರು ಎಲ್ಲೂ ಇರೋದಿಲ್ಲ. ಅಲ್ಲಿ ಕೂಡ ನಾನು ಟಾಪರ್ ಆಗಿದ್ದು. ಇದಕ್ಕೆ ನಾನು ಅವ್ರನ್ನ ಕೇಳಿದೆ, ನಾನು ಪ್ರಿನ್ಸಿಪಲ್ನ, ನಾನು ಇಲ್ಲೇ ಕೆಲಸ ಮಾಡ್ಬೋದಾ, ಕಂಟಿನ್ಯೂ ಮಾಡ್ಬೋದಾ, ನನಗೆ ಪಾಠ ಹೇಳ್ಕೊಡೋದು ತುಂಬಾ ಇಷ್ಟ ನನಗೆ ಅಂತ. ಅವ್ರು ಎಂತಂದ್ರೆ ಇಲ್ಲ, ಫಸ್ಟ್ ಬ್ಯಾಚ್ ಹೋಗ್ತಿರೋದೆಲ್ಲ ಹೊರಗಡೆ ಟಾಪರ್ಸ್ ಎಲ್ಲ ಹೊರಗೋ ಕೆಲಸ ಮಾಡಿ ಹೆಸರು ಗಳಿಸಿ. ಯಾಕಂದ್ರೆ ನಮ್ಮ USP ಏನು ಅಂತಂದ್ರೆ NTTF ನಲ್ಲಿ ಯಾರು ಇಲ್ಲಿಂದ ಮುಗಿಸ್ ಹೋಗ್ತಾರೆ ಅವ್ರಿಗೆಲ್ಲ ಕೆಲಸದ ಒಂದು ಅಟ್ಲೀಸ್ಟ್ ಒಂದು ಆಫರ್, ಕೆಲಸದ ಒಂದು ಇದು ಕೊಡಿಸಿ ಕಳಿಸೋದು ಅನ್ನೋದು ನಮ್ಮ ಉದ್ದೇಶ. ಅದಾಗಬೇಕು ಅಂದ್ರೆ ಫೌಂಡೇಶನ್ ಫಸ್ಟ್ ನೀವೆಲ್ಲರೂ ಹೋಗ್ಬಿಟ್ಟು ಒಂದು ಫೌಂಡೇಶನ್ ಮಾಡಬೇಕು, ಹೆಸರು ಗಳಿಸಿ, ಸಂಸ್ಥೆ ಹೆಸರು ಹೋಗ್ಲಿ. ಟೂಲ್ ಅಂಡ್ ಡೈ ಮೇಕಿಂಗ್ ಅನ್ನೋದು ಆಗ್ಲೇ ತುಂಬಾ ಹೆಸರುವಾಸಿಯಾಗಿತ್ತು. ಇದಕ್ಕೂ ನಾವು ಆಗ ಮಾಡಬೇಕು. ಅದಕ್ಕೆ ನೀವು ಹೊರಗಡೆ ಹೋಗ್ಬಿಟ್ಟು 25 ವರ್ಷ ಕೆಲಸ ಮಾಡಿ ಆಮೇಲೆ ಬನ್ನಿ ಅಂತ ವಾಪಸ್ಸು. ಆಮೇಲೆ ನಾನು ಚೆನ್ನೈನಲ್ಲೂ ಒಂದು 5 ವರ್ಷ ಕೆಲಸ ಮಾಡಿದ್ದೆ. ಒಂದು ಚೈನಾ ಕಂಪನಿಲಿ ಬೈಜಿಂಗಲ್ಲೂ ಕೆಲಸ ಮಾಡಿದ್ದೆ. ಎಲ್ಲ ಕಡೆ ಮಾಡಿದ್ಮೇಲೆ ನನಗೆ ಅನ್ನಿಸೋ ಈಗ ನನಗೆ ಹಂಚ್ಕೊಳ್ಳೋ ಒಂದು ಪರಿಸ್ಥಿತಿಯಲ್ಲಿ ಇದ್ದೀನಿ. ಆದರೆ ಇನ್ನೊಂದು ಕಾಮನ್ ಇಲ್ಲ ಅಂದ್ರೆ ಎಲ್ಲ ಕಡೆನೂ ನಾನು R&D ನಲ್ಲಿ ಇದ್ದಿದ್ದು, ಡೆವಲಪ್ಮೆಂಟ್ ಅಲ್ಲಿ ಇದ್ದಿದ್ದಕ್ಕೆ ಎಲ್ಲ ಯುವಕರೇ ನನ್ನ ಜೊತೆ ಇದ್ದಿದ್ದು ಟೀಮ್ನಲ್ಲಿ. ಜಸ್ಟ್ ಇಂಜಿನಿಯರಿಂಗ್ ಪಾಸ್ ಆಗಿ ಬಂದವರಾಗ್ಲಿ, ಆಗ ನನ್ ಈ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಡಿಸ್ಕನೆಕ್ಟ್ ತುಂಬಾ ಇಂಡಸ್ಟ್ರಿನಲ್ಲಿ ಇದ್ದಿದ್ದು, ಅದರಲ್ಲಿ ನನಗೆ ಅರ್ಥ ಆಯ್ತು. ಆಮೇಲೆ ಅನ್ನಿಸ್ತಾ ಖಂಡಿತ ನಾನು ಹೋಗ್ಬಿಟ್ಟು ಇದನ್ನೇ ಮಾಡಬೇಕು. ಟ್ರೈನಿಂಗ್ ಡಿವಿಷನ್ ನಾನೇ ನೋಡ್ಕೊಳ್ತಿದ್ದೆ. ಎಲ್ಲ ಕಂಪ್ನಿಲೂ ಟ್ರೈನಿಂಗ್ ಡಿವಿಷನ್ ನಾನು ತಗೊಂಡೆ. ಅದು ಹೆಚ್ಚು ಕೆಲಸ ಇದ್ರು ಸಹ ಅನ್ನಿಸ್ತು ಇದೊಂದಿಷ್ಟು ನಾನು ಮಾಡಲೇಬೇಕು ಇವ್ರಿಗೆ ಅಂತ.
ಸೊ ನಾನು ಟ್ರೈನಿಂಗ್ ಡಿವಿಷನ್ ನನ್ನ ಹತ್ರ ಇಟ್ಕೊಂಡ್ಬಿಟ್ಟು ಆಮೇಲೆ 2 ವರ್ಷ ಆದಮೇಲೆ ನಮ್ಮ ಟೀಚರ್ ಇವಾಗ ಜನರಲ್ ಮ್ಯಾನೇಜರ್ ಟ್ರೈನಿಂಗ್ ಇದ್ದಾರೆ ನಮ್ಮ ಅನಿಲ್ ಕುಮಾರ್ ಅಂತ. ಅವ್ರು ನನಗೆ ನಾನು ಓದ್ಬೇಕಾದ್ರೆ ನನಗೆ ಮೆಕ್ಯಾನಿಕಲ್ ಇಂಜಿನಿಯರ್ ನನ್ಗೆ ಕಲಿಸಿದ್ದು ವರ್ಕ್ಶಾಪ್ ಟೆಕ್ನಾಲಜಿ ಎಲ್ಲಾನು. ಅವ್ರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಬಂದಿದ್ದು ನಾನು ಟೀಚರ್ಸ್ ಡೇ ದಿನ ಸೆಪ್ಟೆಂಬರ್ 5ಕ್ಕೆ. ಅವಾಗ ಅವ್ರು ಸುಮ್ಮನೆ ಒಂದು ರಿಮೈಂಡರ್ ಹಾಕಿದ್ರು ನನಗೆ, ಜ್ಞಾಪಕ ಇದೆಯಾ ಒಂದು 25 ವರ್ಷದ ಕೆಳಗಡೆ ಇಲ್ಲಿ ಬರ್ಬೇಕು ಅಂತಿದೆ, ಈಗ ಒಂದು ಅವಕಾಶ ಇದೆ, ನಿನ್ಗೆ ಇಲ್ಲಿ ಸೇರೋದಾದ್ರೆ ಬರಬಹುದು ಅಂತ. ಒಂದು ಓದಿದ ಕಡೆನೆ ನಮ್ಗೊಂದು ಅವಕಾಶ ಪ್ರಿನ್ಸಿಪಲ್ ಆಗಿ ಬರೋದು ಒಂದು ದೊಡ್ಡ ವಿಷಯ ಅದು. ಒಂದು NTTF ನಲ್ಲೇ ವಿದ್ಯಾರ್ಥಿ ಆಗಿದ್ದಂಥ ದಿನಗಳು, ಮತ್ತೊಂದು ಅದೇ ಒಂದು NTTF ನಲ್ಲಿ ಜವಾಬ್ದಾರಿಯುತವಾದಂಥ ಸ್ಥಾನವನ್ನು ಪಡೆದಿದ್ದು, ಯಾವ್ದು ಹೆಚ್ಚು ಖುಷಿ ಕೊಡುವಂಥದ್ದು? ನಿಜ ಹೇಳ್ಬೇಕಾದ್ರೆ ಎಲ್ಲರಿಗೂ ಗೊತ್ತಿರೋ ನಿಜನೇ, ಯಾವುದೇ ಇದಾಗ್ಲಿ ವಿದ್ಯಾರ್ಥಿ ಆಗಿರೋದೇ ಬೆಸ್ಟ್ ಎಲ್ಲಾದ್ರೂ. ಯಾಕಂದ್ರೆ ಅಲ್ಲಿ ಜವಾಬ್ದಾರಿ ಇರೋದಿಲ್ಲ, ಆ ವಯಸ್ಸಿನ ನಮ್ಗೆ ಬೇರೆ ಕುಟುಂಬ ಆಗ್ಲಿ ಬೇರೆ ಯಾವ್ದು ತರದ್ದು ಒಂಥರ ನಮಗೆ ಒತ್ತಡ ಇರೋದಿಲ್ಲ. ಅದಕ್ಕೆ ಅದ್ ನಿಜ ಹೇಳ್ಬೇಕಂದ್ರೆ ಅದೇ. ಆದ್ರೆ ಏನು ಒಂದು ಅಂತಂದ್ರೆ ವಿದ್ಯಾರ್ಥಿ ಆಗಿರೋದಕ್ಕೆ ಈ ಕಡೆ ಮತ್ತೆ ವಾಪಸ್ ಬರೋದಕ್ಕೆ ಅದೊಂದು ಪ್ರೋತ್ಸಾಹ ಆಯ್ತು. ಯಾಕಂದ್ರೆ ಇಲ್ಲೊಂದು ಪ್ರತಿಯೊಂದು ನೆನಪುಗಳು ಈ ಕ್ಯಾಂಪಸ್ ಅಲ್ಲಿ ಒಂದೊಂದು ಮರಗಳಾಗ್ಲಿ ಎಲ್ಲಾನು ನಾವೇ ಸೃಷ್ಟಿ ಮಾಡಿರೋದು. ಇಲ್ಲಿ ನಾವೇನ್ ಮಾಡಿದ್ವಿ, ನಾವು ಈ ಬಿಲ್ಡಿಂಗ್ ಕಟ್ಟೋದಾಗ್ಲಿ ಏನೇನೂ ಇರ್ಲಿಲ್ಲ ಈ ಕ್ಯಾಂಪಸ್ ನಲ್ಲಿ ಆ ಟೈಮ್ ನಲ್ಲಿ. ಸೊ ಅದನ್ನೆಲ್ಲ ಸೃಷ್ಟಿ ಮಾಡೋದಕ್ಕೆ ನಾನೊಂದು ಭಾಗ, ನಂದೊಂದು ಇದೆ ಅನ್ನೋ ಒಂದು ಇದಿತ್ತಲ್ಲ. ಆಮೇಲೆ ಒಂದೊಂದು ಕಡೆ ಹೋದ್ರು ಅಲ್ಲೊಂದೊಂದು ನೆನಪುಗಳಿತ್ತು ನಮ್ಗೆ. ಓಕೆ, ನಾವ್ ಆ ವಯಸ್ಸಿನಲ್ಲಿ ಇದೆಲ್ಲ ಮಾಡಿದ್ವಿ. ಈಗೊಂದು ಚಿಕ್ಕ ವಿರಾಮ. ಆಪತ್ಕಾಲದಲ್ಲಿ ಚಿನ್ನ ಅಡ ಇಟ್ಟು ಕಷ್ಟ ನೀಗ್ಬೋದು, ಆದ್ರೆ ಅಡ ಇಟ್ಟು ಚಿನ್ನ ಬಿಡಿಸ್ಕೊಳ್ಕಾಗ್ದಿದ್ರೆ ಚಿಂತಿಸಬೇಡಿ. ನಿಮ್ ಸಹಾಯಕ್ಕಾಗಿಯೇ ಅಟಿಕಾ ಗೋಲ್ಡ್ ಕಂಪನಿ ಜನ್ಮ ತಾಳಿದೆ. ನೀವು ಅಡ ಇಟ್ಟ ಬಂಗಾರನ ಬಿಡಿಸಿ ಇವತ್ತಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂತಾರೆ. ಅಟಿಕಾ ಗೋಲ್ಡ್ ಕಂಪನಿ. ಪ್ರೋಗ್ರೆಸ್ ಆಡೋಣ್ವಾ? ತುಂಟತನ ಕುಣಿಯುತ್ತೆ ಮಳೆಗಾಲದಲ್ಲಿ, ರೋಗಾಣು ಕುಣಿದ ಹಾಗೆ ಎಲ್ಲವೂ ಅಲೌಟ್, ರೋಗ ಆಗಲಿ ಔಟ್. ಮಳೆ ತರುತ್ತೆ ಶೀತ ಮತ್ತು ಡೈರಿಯಾದಂತಹ ರೋಗಗಳನ್ನು. ಸಾಧಾರಣ ಸಾಬೂನು ಸಾಲದು, 100% ಉತ್ತಮ ಸುರಕ್ಷತೆಯ ಡೆಟಾಲ್. ಹಾಗಾಗಿಯೇ ಅಮ್ಮನ ಭರವಸೆ ಕೇವಲ ಡೆಟಾಲ್ ಸ್ವಚ್ಛತೆ. ಅವರು ಕಾರ್ಯಕ್ರಮಕ್ಕೆ ಸ್ವಾಗತ. ಆಧ್ಯಾತ್ಮಿಕ ಚಿಂತನೆ ಮತ್ತು ಬೋಧನೆ, ಇದರ ಒಂದು ಹವ್ಯಾಸ, ತಮ್ಮ ಅತ್ಯಂತ ಪ್ರೀತಿಯ ಹವ್ಯಾಸ ಇದು, ಹೇಗದು? ನಾನು 1998ರಲ್ಲಿ ಮೊದಲನೇ ಬಾರಿ ಶ್ರೀ ರವಿಶಂಕರ್ ಅವ್ರನ್ನ ಭೇಟಿಯಾಗಿದ್ದೆ. ಅದಾದ್ಮೇಲೆ ನನಗೇನಿಸಿ ಇಂಜಿನಿಯರ್ಗಳಿಗೆ ಎಲ್ಲ ಅದೊಂದು ಮನೋಭಾವ ಏನಂತಂದ್ರೆ ಇದೆಲ್ಲ ನಮಗೆ ಸೇರಿದಲ್ಲ, ಉದ್ದ ಜಡೆ ದಾಡಿ ಇರೋರಿಗೆಲ್ಲ ಅದು ನಮ್ಗೆಲ್ಲ ಅದೆಲ್ಲ ವಯಸ್ಸಾಗಿರೋರ್ಗೆ ಏನೋ ಒಂದು ಭಾವನೆ. ಅವಾಗ ಅದಾದ್ಮೇಲೆ ಗೊತ್ತಿಲ್ಲದೆ ಒಂದು ಶಿಬಿರ ಮಾಡಿದೆ ನಾನು. ಅವಾಗ ಅದನ್ನ ಬೇಸಿಕ್ ಕೋರ್ಸ್ ಅಂತ ಹೇಳ್ತಿದ್ರು. ಅದು ಎಸೆಟ್ ಅವರಕ್ಕಲ್ಲ, ಅವ್ರ ಟೀಚರ್ ಆದಾಗ ನಮ್ಗೆ ಅವರೇ ತಗೊಂಡಿದ್ದು. ಅದ್ ಮುಗಿದ್ಮೇಲೆ ಅರ್ಥ ಆಯ್ತು ಇದ್ರಲ್ಲಿ ಏನೋ ಒಂದು ಅಡಗಿ ಇದೆ, ಇದರಲ್ಲಿ ನಮ್ಮ ಪುರಾತನ ಕಾಲದ ಯಾವುದೋ ನಮ್ಮ ಋಷಿ ಮುನಿಯರೆಲ್ಲ ಕೊಟ್ಟಿರೋ ಒಂದು ವಿದ್ಯೆ ಇದು. ಅದನ್ನ ಅವ್ರು ಸುದರ್ಶನ ಕ್ರಿಯೆ ಅಂತ ನಮ್ಗೆ ಒದಗಿಸಿದ್ದು. ಹಾಗಾಗಿ ನಾನು ಆರ್ಟ್ ಆಫ್ ಲಿವಿಂಗ್ ಮಾಡಿ ಕೋರ್ಸ್ ಮಾಡಿಬಿಟ್ಟು ಆಮೇಲೆ ಅನ್ನಿಸಿದ್ರಲ್ಲೇ ನನಗೆ ತೃಪ್ತಿ ಕೊಡೋಂಥದ್ದು ಲೈಫ್ನಲ್ಲಿ. ತಾಂತ್ರಿಕ ಇಂಜಿನಿಯರಿಂಗ್ ಅಂತೂ ತುಂಬಾ ತೃಪ್ತಿಕರವಾಗಿ ಒಂದು ಹವ್ಯಾಸ ನನಗೆ. ಅದು ನಾನು ಕೆಲಸ ಅಂತ ನೋಡಿಲ್ಲ ಇಲ್ಲಿ ತನಕ. ಜೊತೆಗೆ ಏನು ಅನ್ನಿಸ್ತು, ಕೆಲವರು ಎಲ್ಲರ ಮುಖದಲ್ಲಿ ಒಂದು ಮುಗುಳ್ನಗೆ ತರೋದು ಅದೊಂದು ಕರ್ತವ್ಯ, ಅದೊಂದು ತುಂಬಾ ಒಳ್ಳೆ ಕೆಲಸ ನಾನು ಮಾಡೋದು ಅಂತ ಅವಾಗ ನನಗೆ ಅರಿವಾಯ್ತದು. ಬಟ್ ಅಕ್ಸೆಪ್ಟೆನ್ಸ್ ಲೆವೆಲ್ ಹೇಗಿತ್ತು ಯಾವ್ದ್ರದ್ದು? ಸ್ಟೂಡೆಂಟ್ಸ್ಗೆ ಅಲ್ಲ, ಈ ಸ್ಟೂಡೆಂಟ್ಸ್ ಡೈರೆಕ್ಟ್ ಆಗಿ ನಾವು ಆತರ ಇಂಟ್ರೊಡ್ಯೂಸ್ ಮಾಡಿಲ್ಲ. ಮಾಡೋ ಕೆಲಸದಲ್ಲಿ ಅದು ಇದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಗೆ ಅದು ಅರ್ಥ ಆಯ್ತು ಇಲ್ಲಿ. ಯಾಕಂದ್ರೆ ನನಗೆ ನನ್ನ ಅನುಭವನೇ ಏನಿತ್ತು ಅಂತ ಇಂಪ್ಲಿಮೆಂಟೇಷನ್ ಇಲ್ಲಿ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ಒಂದೇ ಒಂದು ಪ್ರತಿಯೊಂದು ರೋಪಿನ್ ಪ್ರೋಗ್ರಾಮ್ ಅಂತಿದೆ, ಅದ್ರಲ್ಲಿ ನಾವು ಯೋಗದೊಂದು ಇದು ಕೊಡ್ತೀವಿ ನಾವು. 15 ದಿನ ಇಲ್ಲಿ ಕೋರ್ಸ್ ಶುರು ಆಗೋದು ಈಗ ಮುಂದಿನ ತಿಂಗಳಿದೆ, ಮುಂದಿನ ವಾರದಿಂದ ನಮ್ಗೆ ಶುರು ಆಗುತ್ತೆ ಈಗ ನೆಕ್ಸ್ಟ್ ಕೋರ್ಸ್ ಇದು. ಫಸ್ಟ್ 15 ದಿನ ನಾವು ಯಾವ ಕ್ಯಾಂಪಸ್ಗೆ ಕರ್ಕೊಂಡ್ ಬರೋದಿಲ್ಲ, ಆಫ್ ಕ್ಯಾಂಪಸ್ ನಲ್ಲಿ ನಮ್ದು ರೋಪಿನ್ ಪ್ರೋಗ್ರಾಮ್ ಅಂತ ಒಂದು ಇರುತ್ತೆ. ಅದು ಪ್ರತಿಯೊಂದು NTTF ಅಲ್ಲಿ ಈ ತರನೇ ಮಾಡೋದು. ಅದ್ರಲ್ಲಿ ನಾವ್ ಏನ್ ಮಾಡ್ತೀವಿ, ನಿಮ್ಗೆ ಯಾವ ತರ ನಿಮ್ಮ ಜೀವನ 3 ವರ್ಷದಲ್ಲಿ ಹೇಗಿರುತ್ತೆ. ಯಾಕಂದ್ರೆ ಇಲ್ಲಿ ತುಂಬಾ ಶಿಸ್ತಿರುತ್ತೆ, ಬೇರೆ ಕಾಲೇಜ್ಗಳ ತರ ಇರೋದಿಲ್ಲ. ಮನೆ ಬೇರೆ, ಸುಮಾರು ಮಕ್ಕಳು ಮೊದಲನೇ ಬಾರಿ ಬಿಟ್ಟು ಬಂದಿರ್ತಾರೆ, ಅವ್ರಿಗೆ ಎಲ್ಲಾ ತರದ ಒತ್ತಡಗಳಿರುತ್ತೆ. ಅದ್ರಲ್ಲಿ ನೀವು ಯಾವ ಇಂಥ ಪರಿಸ್ಥಿತಿಯಲ್ಲಿ ನೀವು ಹೇಗೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು, ಹೇಗೆ ಒಂದು ಒಳ್ಳೆ ಆದರ್ಶ ವಿದ್ಯಾರ್ಥಿಯಾಗಿ ಒಂದು ಒಳ್ಳೆ ಕೆಲಸದಿಂದ ಗಳಿಸ್ಕೊಂಡು ಹೋಗ್ಬೋದು ಅನ್ನೋದು ಆ ರೋಪಿನ್ ಪ್ರೋಗ್ರಾಮ್ ನಾವು ಹೇಳ್ತೀವಿ. ಯಾಕಂದ್ರೆ ಎಜುಕೇಶನ್ ಸಿಸ್ಟಮ್ ಬೇರೆ ನಮ್ದು ವ್ಯತ್ಯಾಸವಾಗಿದೆ. ಯಾವುದೇ ತರದ ಬೋರ್ಡ್ ಆಗ್ಲಿ ಇದ್ರದ್ದು ದೃಢೀಕರಣ ಇಲ್ಲ. ನಮಗಿರೋ ದೃಢೀಕರಣ ನಮ್ದು ಇಂಡಸ್ಟ್ರಿಯಿಂದಾನೇ ಇರೋದು. ಯಾಕಂದ್ರೆ ಪ್ರತಿ ವರ್ಷ ನಾವು 100% ಪ್ಲೇಸ್ಮೆಂಟ್ ಮಾಡೋದು ದೃಢೀಕರಣ ನಮಗೆ.
ಬೇರೆಯವ್ರಿಗಾದ್ರೆ ಅದಕ್ಕೆ ನಾವು ಹೇಳ್ತೀವಿ ಅದಕ್ಕೆ ಸ್ವಲ್ಪ ನಿಮಗೆ ಹೆಚ್ಚು ಕೆಲಸ ಮಾಡಬೇಕಾಗಿ ಬರುತ್ತೆ. ಈ ಇದರಲ್ಲಿ 8 ಗಂಟೆಗೆ ನಾವು ಕ್ಯಾಂಪಸ್ಸಲ್ಲಿ ಇರಬೇಕು ಅಂದರೆ ಇಲ್ಲಿ ಇರಲೇಬೇಕು. ಅಲ್ಲಿ ಲೇಟ್ ಆಯಿತು ಅಂತಂದರೆ ನಾವು ಹೇಳ್ತೀವಿ ನೀವು ಸೇರಿಸೋದಿಲ್ಲ ಕ್ಲಾಸಿಗೆ. ಯಾಕಂದರೆ ನಾಳೆ ನಾವು ಕಾರ್ಖಾನೆಗೆ ಹೋದಾಗ ಲೇಟ್ ಆದಾಗ ಅವ್ರಿಗೆ ಪೇ ಕಟ್ ಮಾಡ್ತಾರೆ. ಅದ್ರದ್ದೆಲ್ಲ ಒಂದು ಅನುಭವ ಇಲ್ಲೇ ಕಳಿಸ್ಬೇಕು ಅಂತ ಅದರದ್ದು ಉದ್ದೇಶ. ಡಿಸಿಪ್ಲಿನ್ಸ್ ಕಲಿಸ್ಬೇಕು. ಇನ್ನೊಂದು ಏನಂದರೆ ಇವತ್ತಿನ ಒಂದು ಕಾಂಪಿಟೇಟಿವ್ ಯುಗದಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಗೇನ್ ಮಾಡುವಂಥದ್ದು ಹೆಚ್ಚಿನ ಒಂದು ವಿದ್ಯಾರ್ಥಿಗಳ ಆಸೆ ಆಗಿರುತ್ತೆ. ಇಂಥ ಒಂದು ಟೈಮ್ನಲ್ಲಿ ಆಧ್ಯಾತ್ಮಿಕತೆಯೆಡೆಗೆ ಸೆಳೆಯುವಂಥದ್ದು ಎಷ್ಟು ಸರಿ ಅಂತ ಹೇಳ್ತೀವಿ? ನೋಡಿ, ಪ್ರಾಕ್ಟಿಕಲ್ಸ್ ಮಾಡೋದು ಎಲ್ಲರೂ ಅಂದರೆ ಸ್ವಲ್ಪ ಮೈ ಬಗ್ಸಿ ಕೆಲಸ ಮಾಡಬೇಕು. ಸಾಮಾನ್ಯವಾಗಿ ನಾವು ನೋಡೋದು ಕ್ಲಾಸ್ ರೂಮ್ ಲೆಕ್ಚರ್ಗಳಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಒಂದು ಸೀಟಲ್ಲಿ ಕೂತ್ಕೊಂಡಿರ್ತಾರೆ, ಟೀಚರ್ ಬಂದು ಪಾಠ ಹೇಳ್ಕೊಡ್ತಾರೆ, ಹೋಗ್ತಾರೆ. ಆದರೆ ಇಲ್ಲಿ ನಮ್ಮ ತರಬೇತಿ ವಿಧಾನನೇ ಬೇರೆ. ಪ್ರತಿಯೊಬ್ಬರು ಸುಮಾರು ಮೈ ಬಗ್ಸಿ ತುಂಬ ಕೆಲಸ ಮಾಡಬೇಕಾಗತ್ತೆ. ಏನಂದ್ರೆ ನಾಳೆ ಹೋಗಿ ಅದೇ ಇಂಡಸ್ಟ್ರಿನಲ್ಲಿ ಮಾಡಬೇಕು ಅಂತಿಲ್ಲ, ಆದರೆ ಅವ್ರಿಗೊಂದು ಅನುಭವ ಆಗಲೇ ಇದೆ. ಇನ್ನೊಬ್ಬರ ಹತ್ರ ಮಾಡಿಸ್ಬೇಕಂದ್ರೆ ಅದ್ರ ಕಷ್ಟಗಳೇನು ಸುಖಗಳೇನಿದೆ ಅಂತ ಅವ್ರಿಗೆ ಆಗಲೇ ತಿಳುವಳಿಕೆ ಬಂದಿರುತ್ತೆ. ಹಾಗಾಗಿ ನಾವು ಏನು ಹೇಳ್ತೀವಿ, ನೀವು ಕಷ್ಟಪಡಬೇಕಾದ್ರೆ ಅವ್ರು ಏನಾಗುತ್ತೆ ಮನಸ್ಸಲ್ಲೆಲ್ಲ ಬೇಡ ಬೇಡ ಅಂತ ಅಂತಿರುತ್ತೆ. ನಾವು ಅವಾಗ ಏನಂತೀವಿ ಅಂತ, ನೀವು ಸಂತೋಷಕ್ಕೋಸ್ಕರನೇ ಎಲ್ಲರೂ ಕೆಲಸ ಮಾಡೋದು. ನಾವು ಇದರಲ್ಲಿ ಒಂದು ನೀತಿ ಸ್ವಲ್ಪ ಬದಲಾಯಿಸೋಣ, ಸಂತೋಷವಾಗಿ ಕೆಲಸ ಮಾಡೋಣ ಅಂತ. ಅದನ್ನ ನಾವು ಇವ್ರಿಗೆಲ್ಲರಿಗೂ ಮೊದಲನೇ ದಿನದಿಂದ ಅದನ್ನೇ ಹೇಳೋದು. ಪ್ರತಿಯೊಬ್ಬರು ಬಂದಾಗ ನಾವು ಎಂತ ವಿ ಜಸ್ಟ್ ಟೆಲ್ ದೆಮ್ ಎಂಜಾಯ್ ವಾಟ್ ಯು ಆರ್ ಡೂಯಿಂಗ್, ಇಂಜಿನಿಯರಿಂಗ್ ವಿಲ್ ಹ್ಯಾಪನ್. ಓಕೆ, ಇನ್ನು ವರ್ಕ್ ಇಂಡಸ್ಟ್ರಿನಲ್ಲಿ NTTFನ ಮೌಲ್ಯ ಏನು ಅಂತ ಹೇಳ್ತೀರಿ? ಈಗ ನೋಡಿ, ಒಂದು ಹೇಳಬೇಕು ಅಂತಂದ್ರೆ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಅಂತ ಏನಿದೆ, 1959ರಿಂದ ಅನ್ಎಂಪ್ಲಾಯ್ಡ್ ಅಂತ ನಿಮ್ಗೆ ಯಾರು ಕಾಣಿಸೋದಿಲ್ಲ. ಅರಿಯರ್ಸ್ ಇರೋ 700 ಜನಕ್ಕೆ 700 ಜನ ನಮ್ಗೆ ಟಾಪ್ ಲೆವೆಲ್ ಅಂತ ಹೇಳೋದು ನನಗೆ ಅದು ಹೇಳಿದ್ರೆ ಸುಳ್ಳು. ಇರೋದು ನಮ್ಗೆ ಸ್ವಲ್ಪ ಆಗದೇ ಇರೋರು ಇದ್ದಾರೆ, ಸ್ವಲ್ಪ ತುಂಬ ಚೆನ್ನಾಗಿರೋರು ಇದ್ದಾರೆ. ತುಂಬ ಚೆನ್ನಾಗಿರೋರೆಲ್ಲ ಸುಮಾರು 18 ವಯಸ್ಸಲ್ಲಿ, ಯಾಕಂದ್ರೆ ಅವ್ರು ಪಾಸ್ಔಟ್ ಆಗೋದು 18 ವಯಸ್ಸಲ್ಲಿ, ಅಂದ್ರೆ 35ರಿಂದ 40 ಸಾವಿರ ತನಕ ಸಿಗೋಂಥವ್ರು ಇದ್ದಾರೆ. ಆವ್ರೇಜ್ ಆಗಿ 20 ಸಾವಿರ ಆದರೂ ಸಿಗೋಂಥವ್ರು ಇದ್ದಾರೆ. ಅದಕ್ಕಿಂತ ಕಡಿಮೆ ಇರೋರು ಫೇಲ್ ಆಗಿದ್ದು ಯಾವ್ದಾದ್ರು ಸಬ್ಜೆಕ್ಟ್ ಅರಿಯರ್ಸ್ ಉಳಿಸ್ಕೊಂಡವರು ಕೂಡ ಇದ್ದಾರೆ ನಮ್ಮಲ್ಲಿ, ಅದು ನಿಜ. ಅವ್ರಿಗೂ ಸಹ ನಮಗೆ ಇಂಡಸ್ಟ್ರಿನಲ್ಲಿ ಆಯ್ತು, ಅವ್ರು 3 ವರ್ಷ ಇಲ್ಲಿ ಇದ್ರೆ ಏನಾದರೂ ಕಲೆ ಇರುತ್ತೆ, ಅವ್ರ ಕೈಯಲ್ಲಿ ಕುಶಲತೆ ಇದೆ ಅನ್ನೋದಕ್ಕೆ ಇಂಡಸ್ಟ್ರೀಸ್ ಅವ್ರನ್ನ ಕೂಡ ಕರ್ಕೊಂಡು ಹೋಗ್ತಾರೆ ಇಂಡಸ್ಟ್ರೀಸ್ನಲ್ಲಿ. ಆಗ ನಮ್ಮ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಅಲ್ಲಿ ನಮ್ಗೆ ಏನೂ ತರ ಕೊರತೆಗಳು ಇಲ್ಲಿ ತನಕ ಆಗಿಲ್ಲ. ಅವ್ರ ಇಚ್ಛೆಯಿಂದ ನಮ್ಗೆ ಅದು ಆಗೋದು ಇಲ್ಲ ಅಂತ ಅನ್ಕೊಳ್ತೀವಿ. ಇನ್ನು ಓವರ್ ಆಲ್ ಎಕ್ಸ್ಪೀರಿಯನ್ಸ್ NTTF ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ನಾನು ಹೇಳ್ತೀನಿ ಅಂದ್ರೆ, ಇಲ್ಲಿ ನೋಡಿ, ನಮ್ಮ 3000 ಮಕ್ಕಳು ಬರೋದ್ರಲ್ಲಿ ಕರ್ನಾಟಕದಲ್ಲಿ ಸುಮಾರು ಜನ ಇದ್ದಾರೆ. ಇಲ್ಲಿನ ಈ ರಾಜ್ಯದಿಂದ ನಮಗಿರೋದು ಇನ್ನೂ ಹೆಚ್ಚಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಯಾಕಂದ್ರೆ ಈಗ ನನ್ನ ಹತ್ರ ಇರೋದು ಏನು ಕಡಿಮೆ ಅಂತ ಹೇಳ್ತಾ ಬಯಸಲ್ಲ, ಆದ್ರೆ ಕರ್ನಾಟಕದಲ್ಲಿ ಇರೋದು, ಧಾರವಾಡದಲ್ಲಿ ಇರೋದು 2ನೇ ಸೆಂಟರ್, ಇಲ್ಲಿ ತುಮಕೂರಿನಲ್ಲಿ ಒಂದಿದೆ, ಆಮೇಲೆ ಬೆಂಗಳೂರಲ್ಲಿ 2 ಇದೆ, ಒಂದು ಪೀನಿಯಾದಲ್ಲಿದೆ, ಒಂದು ಎಲೆಕ್ಟ್ರಾನಿಕ್ ಸಿಟಿನಲ್ಲಿದೆ. ಇದೆಲ್ಲ ಈ ತರ ನೋಡಿದ್ರೆ ಇನ್ನೂ ಹೆಚ್ಚುವರಿ ಸಂಖ್ಯೆಯಲ್ಲಿ ನಮ್ಮಲ್ಲಿ ಕರ್ನಾಟಕದಿಂದಾನೇ ಬಂದ್ರೆ ಕರ್ನಾಟಕಕ್ಕೂ ಒಳ್ಳೇದು ಅನ್ನೋ ಒಂದು ಇದು. ಏನಾಗಿದೆ ಫ್ಯೂಚರ್ ಪ್ಲಾನ್ಸ್ ಏನಾಗಿದೆ? ನನ್ನ ವೈಯಕ್ತಿಕವಾಗಿ ನಾನು ಇಲ್ಲೇ ರಿಟೈರ್ ಆಗಬೇಕು ಅಂತ, ಯಾಕಂದ್ರೆ ಗಳಿಸಿರೋ ಜ್ಞಾನನೆಲ್ಲ ಹಂಚ್ಕೊಳ್ಬೇಕು. ಇದಕ್ಕಿಂತ ಒಂದು ಸಂಸ್ಥೆ ನನಗೆ ಬೇರೆ ಉತ್ತಮವಾಗಿ ಅದು ಸಿಗತ್ತೆ ಅಂತ ಈಗ ಸದ್ಯಕ್ಕೆ ಯಾರು ಕಾಣಿಸ್ತಿಲ್ಲ. ಸ್ಕಿಲ್ಲಿಂಗ್ ಇಂಡಿಯಾ ಅಂತ ದೊಡ್ಡದಾಗಿ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಅವ್ರದ್ದೊಂದು ಯೋಜನೆಗಳು ನಡೀತಾ ಇದೆ. NTTF ಇಂದ ಅದರಿಂದ ಸುಮಾರು ತುಂಬಾ ಹೆಚ್ಚಿನವರಿ ನಮ್ಮ ಕಾಂಟ್ರಿಬ್ಯೂಷನ್ ಇದೆ ಈಗ. ಅಂದ್ರೆ ಈ ತರದ್ ಯಾವ್ದು ನಡೆಸ್ತೀವಿ ನಾವು. ಸುಮಾರು ಪ್ರೋಗ್ರಾಮ್ಸ್ ಸೆಂಟ್ರಲ್ ಗವರ್ಮೆಂಟ್ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಈಗ. ಆಜೀವಿಕಾ ಅಂತ, ಈಗ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಆಗಲಿ, ಅದನ್ನೆಲ್ಲದು ನಾವು ಟ್ರೈನಿಂಗ್ ಪಾರ್ಟ್ನರ್ಸ್, NSDC ಅಂತ ಇದೆಯಲ್ಲ, ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಅದರಲ್ಲಿ NTTF ಸಹ ಒಂದು ರೆಕಗ್ನೈಸ್ ಅಪ್ರೂವ್ ಟ್ರೈನಿಂಗ್ ಪಾರ್ಟ್ನರ್ ಈಗ. ನಮ್ಮ ಸ್ಟ್ರೆಂತ್ ಇದೇನೆ, ಈ ತರ ಏನೋ ಒಂದು ಹೆಚ್ಚುವರಿ ನಮಗೂ ಸ್ವಲ್ಪ ಪರವಾಗಿಲ್ಲ, ಹೆಚ್ಚು ಕಮ್ಮಿ ಸ್ವಲ್ಪ ಇಂಜಿನಿಯರಿಂಗ್ ಬರುತ್ತೆ. ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ತೊಗೊಂಡ್ಬಂದು ಇವ್ರು ಹೇಳ್ಕೊಡುತ್ತಾ ಅವ್ರಿಗೆ ಇಂಡಸ್ಟ್ರಿನಲ್ಲಿ ಏನು ಬೇಕು ಅನ್ನೋದನ್ನ ಪ್ರತಿಯೊಬ್ಬರು ನಮ್ಮ ಟೀಚರ್ಸ್ ಎಲ್ಲನೂ ತುಂಬ. ರಾಜ್ ಅಂತ ನಮ್ಮ ಇವ್ರದ್ದು ಮ್ಯಾನೇಜಿಂಗ್ ಡೈರೆಕ್ಟರ್, ಅವ್ರು ಸುಮಾರು 40 ವರ್ಷದಿಂದ ಈ ಸಂಸ್ಥೆನ ಈ ಮಟ್ಟಕ್ಕೆ ಬೆಳೆಸ್ಕೊಂಡ್ ಬಂದಿರೋದು. 20 ಜನ 30 ಜನ ಪ್ರತಿ ಬ್ಯಾಚಲ್ಲಿ ಇದ್ದ ಈಗ ಸುಮಾರು ನಾವು 300 ಜನ ಇದ್ದಾರೆ ಒಂದೊಂದು ಬ್ಯಾಚಲ್ಲಿ. ಆ ಥರ ಆ ಮಟ್ಟಕ್ಕೆ ಬೆಳೆಸ್ಕೊಂಡ್ಬಂದಿದ್ದು ರಘುರಾಜ್ ಅವರು ತುಂಬ ಒಳ್ಳೆಯದೆ. ಥ್ಯಾಂಕ್ ಯು. ಸುರೇಶ್ ನೆಲಿಕಾಯ್ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ, ಭಾಳಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ತಾವು ಇಲ್ಲಿಗೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದ. ನಮಸ್ಕಾರ ವೀಕ್ಷಕರುಗಳೇ, ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ವಂದನೆಗಳು.